ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಜಿ.ಕೆ. ಪ್ರಮೋದ್ ಹೋಟೆಲ್ ಉದ್ಯಮವನ್ನು ಇವತ್ತು ನಮ್ಮ ಪ್ಯಾನೆಲ್ನಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಮೋದ್ ಸರ್ ತಮಗೆ. ರವಿ ಜೋಶಿ ನಿವೃತ್ತ ರಾ ಅಧಿಕಾರಿ ಮೈಸೂರಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಉಮರ್ ಶರೀಫ್ ಮುಸ್ಲಿಂ ಮುಖಂಡರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಪ್ಯಾನಲ್ನಲ್ಲಿ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರು. ಎಚ್ ಎನ್ ಚಂದ್ರಶೇಖರ್ ಬಿಜೆಪಿ ಹೋಗ್ತಾರಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ರವಿ ಜೋಶಿ ಅವರನ್ನು ಮೊದಲನೇ ಪ್ರಶ್ನೆ ತೆಗೆದುಕೊಳ್ತಾ ಇದ್ದೀನಿ. ರವಿ ಜೋಶಿ ಅವರೇ, ಈ ಕ್ರೈಸಿಸ್ ಅನ್ನು ಭಾರತ ಹ್ಯಾಂಡಲ್ ಮಾಡ್ತಾ ಇರುವ ರೀತಿ ಹೆಂಗೆ ಅನಲೈಸ್ ಮಾಡ್ತೀರಿ? ಇಲ್ಲಿ ನೋಡಿ, ಈ ಕ್ರೈಸಿಸ್ಸು ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಇದು ಪೂರ್ತಿಯಾಗಿ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಓಕೆ, ಯಾವಾಗ ಅಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಯಾವಾಗ ಯುದ್ಧ ಆಗುತ್ತದೋ ಆವಾಗ ಈ ಕ್ರೈಸಿಸ್ ಯಾವಾಗಲೂ ಬಂದೇ ಬರ್ತದೆ. ಸೊ ಮೊದಲು ಇರಾಕ್ ವಾರ್ ಆದಾಗ ಕೂಡ ಬಂತು ಈ ಕ್ರೈಸಿಸ್ಸು. ನಮಗೆ ಎರಡು ಕ್ರೈಸಿಸ್ ಬರ್ತವೆ. ಒಂದು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟು, ಇನ್ನೊಂದು ನಮ್ಮ ಇಂಡಿಯನ್ ಡಯಾಸ್ಪೊರಾವನ್ನು ನಾವು ಹೇಗೆ ಕಾಪಾಡಬೇಕು, ಅವ್ರನ್ನ ಅಲ್ಲಿಂದ ಇಂಡಿಯಾಗೆ ವಾಪಸ್ ಹೇಗೆ ತರಬೇಕು. ಇದು ಎರಡು ದೊಡ್ಡ ಕ್ರೈಸಿಸ್ ನಮಗೆ. ಇದು ಹೊಸದೇನಲ್ಲ, ಇದು ಮೊದಲು ಕೂಡ ಬಂದಿದೆ, ಈಗಲೂ ಕೂಡ ಇದೆ. ಈಗ ನೋಡಿ, ನಮ್ಮ ಟೋಟಲ್ ಇಂಪೋರ್ಟ್ ನಾವು 80-85% ನಾವು ಇಂಪೋರ್ಟ್ ಮಾಡ್ತೀವಿ ಆಯಿಲ್, ಪರ್ಟಿಕ್ಯುಲರ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್. ಅದರಲ್ಲಿ ಈಗ ಲಾಸ್ಟ್ ಇಯರ್ ನೋಡಿದರೆ ರಷ್ಯಾದಿಂದ ನಮ್ಗೆ ಇಂಪೋರ್ಟು ಭಾಳಷ್ಟು ಪರ್ಸೆಂಟೇಜ್ ಜಾಸ್ತಿ ಇತ್ತು, 35-37%, ಬಿಕಾಸ್ ಆಫ್ ರಷ್ಯಾಸ್ ಡಿಸ್ಕೌಂಟೆಡ್ ಪ್ರೈಸ್. ಅದಕ್ಕಿಂತ ಮೊದಲು ನಾವು ಯಾವಾಗಲೂ ಇರಾಕ್, ಇರಾನ್, ಸೌದಿ ಅರೇಬಿಯಾ ಈ ಮೂರು ದೇಶಗಳಿಂದ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನ ಆಯಾತ ಮಾಡ್ತಾಯಿದ್ವಿ. ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮುಚ್ಕೊಂಡು ಹೋದ್ಮೇಲೆ ಇದು ಮೊದಲು ಒಂದು ಪಾಯಿಂಟ್ ಕ್ಲಿಯರ್ ಮಾಡಬೇಕು. ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ಇರಾನ್ ಮುಚ್ಚಲಿಲ್ಲ ಮೊದಲು. ಈಗ ಆಯಿಲ್ ಟ್ಯಾಂಕರ್ಸೇ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ತಮಗೆ ಸೇಫ್ಟಿ ಕನ್ಸರ್ನ್ಸ್ ನೋಡಿಕೊಂಡು ಅವರೇ ಇದನ್ನು ಅಲ್ಲಿಂದ ರೂಟನ್ನು ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಬರಲಿಕ್ಕೆ ಅವಾಯ್ಡ್ ಮಾಡಿದರು ಅವರು. ನಾವು ಬಂದರೆ ಇಲ್ಲಿಂದ ನಮ್ಮ ಮೇಲೆ ಯಾವುದಾದ್ರು ಇರಾನ್ ಬಾಂಬ್ ಮಾಡ್ಬೋದು, ಅಮೆರಿಕನ್ ಏರ್ಫೋರ್ಸಿಂದ ಬಾಂಬ್ ಆಗ್ಬೋದು. ಅವರಿಗೆ ಆ ಕಾಳಜಿ ಬಂತು, ಅದಕ್ಕೋಸ್ಕರ ಅವರೇ ಮೊದಲೇ ನಿಲ್ಲಿಸಿದ್ರು. ಆಮೇಲೆ ಇರಾನ್ ಕೂಡ ಇದನ್ನು ಒಂದು ವೆಪನೈಸ್ ಮಾಡಿತು. ಇರಾನ್ ಸ್ಟೇಟ್ ಆಫ್ ಹಾರ್ಮೋಸ್ ವೆಪನೈಸ್ ಮಾಡೋದು ಹೊಸದೇನಿಲ್ಲ, ಅದು ಮೊದಲು ಕೂಡ ಮಾಡಿದೆ. ಅದು ಹೊಸದು ಅಲ್ಲ, ಆಶ್ಚರ್ಯಕರವೂ ಅಲ್ಲ ಅಂತ ಅನ್ಸುತ್ತೆ ನಮ್ಗೆ. ಯಾವುದೋ ಒಂದು ದೇಶ ಇಂಥ ಪರಿಸ್ಥಿತಿಯಲ್ಲಿ ಒಂದು ಜಿಯೋ ಪೊಲಿಟಿಕಲ್ ಅಡ್ವಾಂಟೇಜ್ ಅನ್ನು ಹೊಂದಿದಾಗ ಅದನ್ನ ಮಾಡುತ್ತೆ. ಹೌದು, ನೀವು ಹೇಳೋದು ಬಹಳ ಸತ್ಯ ಮಾತು. ಹೌದು, ನಿಜ. ಅದು ಈಗ ಎರಡು ರೀತಿಯಾದ ವೆಪನೈಸ್ ಮಾಡಿದೆ. ಒಂದು ಥ್ರೆಟನ್ ಮಾಡ್ತು, ನೀವು ಇಲ್ಲಿಂದ ಹೋಗುವ ಶಿಪ್ಸ್ಗೆ ನಾವು ಅಟ್ಯಾಕ್ ಮಾಡ್ಬೋದು ಅಂತ. ಇನ್ನೊಂದು ಆ್ಯಕ್ಟಿವ್ ಆಗಿ ಮೈನ್ಸ್ ಹಾಕಿದ್ರು. ಈ ಮೈನ್ಸ್ ಹಾಕಿರೋ ಸುದ್ದಿ ಕೇವಲ 2-3 ದಿವಸ ಹಿಂದುಗಡೆ ಬಂತು. ಅವರು ತಮ್ಮ ನೋಡಿ, ಅಲ್ಲೊಂದು 21 ಕಿಲೋಮೀಟರ್ದು ಸ್ಟೇಟ್ ಆಫ್ ಹಾರ್ಮೋಸ್ ವೈಡ್ ಜಾಗ ಇದೆ. ದಟ್ ಈಸ್ ಬಿಟ್ವೀನ್ ದ ಸೌದಿ ಮೇನ್ಲ್ಯಾಂಡ್ ಆ್ಯಂಡ್ ಇರಾನ್ ಮೇನ್ಲ್ಯಾಂಡ್. ಅದರ ಮಧ್ಯದಲ್ಲಿ ಒಂದು ತುಟಿ ಒಂದು 20 ಕಿಲೋಮೀಟರ್ ಇದೆ. ಆ 20 ಕಿಲೋಮೀಟರ್ನ ಇರಾನ್ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಅದು ಇಟ್ ಈಸ್ ದ ಮೇನ್ ಚೋಕ್ ಪಾಯಿಂಟ್. ಆ ಚೋಕ್ ಪಾಯಿಂಟ್ ಕಂಟ್ರೋಲ್ ಯಾರು ಮಾಡಿದ್ರು ಅದು ಡೇಂಜರ್ ಇದ್ದೇ ಇದೆ. ಆಮೇಲೆ ಈ ಲಾಯ್ಡ್ಸ್ ಇನ್ಶೂರೆನ್ಸು, ಈ ದ ಬಿಗ್ಗೆಸ್ಟ್ ಇನ್ಶೂರೆನ್ಸ್ ಕಂಪ್ನಿ ಇನ್ ದ ವರ್ಲ್ಡ್, ಅವರು ಇನ್ಶೂರೆನ್ಸ್ ತೊಗೊಳ್ಳೋದು ಸ್ಟಾಪ್ ಮಾಡಿದ್ರು ಫಾರ್ ಆಲ್ ದ ಆಯಿಲ್ ಟ್ಯಾಂಕರ್ಸ್. ದೇ ಸೆಡ್ ವಿ ವಿಲ್ ನಾಟ್ ಟೇಕ್ ದ ರಿಸ್ಕ್ ಆಫ್ ಇನ್ಶೂರೆನ್ಸ್. ಯಾವಾಗ ಆ ಇನ್ಶೂರೆನ್ಸ್ ನಿಂತೋಯ್ತು ಆವಾಗ ಆಯಿಲ್ ಟ್ಯಾಂಕರ್ಸು ಸಪ್ಲೈ ನಿಂತೋಯ್ತು. ಈಗ ಪ್ರೆಸಿಡೆಂಟ್ ಟ್ರಂಪ್ ಹೇಳಿದ್ದಾರೆ, ನೀವು ನಿಮ್ಮ ಆಯಿಲ್ ಟ್ಯಾಂಕರ್ಸ್ ತೊಗೊಂಡೋಗಿ ನಾವು ಎಸ್ಕಾಟ್ ಮಾಡ್ತೀವಿ ಅಂತ. ಬಟ್ ಯಾರೂ ಅದನ್ನು ರಿಸ್ಕ್ ತಗೊಳ್ಳಿಲ್ಲ ಇನ್ನು. ಸೊ ಅದಕ್ಕೋಸ್ಕರ ತಯಾರಿಲ್ಲ, ಯಾರೂ ತಯಾರಾಗಿಲ್ಲ. ಸೊ ಅದಕ್ಕೋಸ್ಕರ ಈಗ ನಮ್ಗೆ ಎಲ್ಲರಿಗೂ ಆಯಿಲ್ ಇಂಪೋರ್ಟಿಂಗ್ ಕಂಟ್ರಿ ಕೇವಲ ಇಂಡಿಯಾ ಮಾತ್ರ ಅಲ್ಲ, ಇಂಡಿಯಾ, ಜಪಾನ್, ಚೈನಾ, ಸೌತ್ ಕೊರಿಯಾ ಇವರೆಲ್ಲರಿಗೂ ಇದೇ ರೂಟ್ನಿಂದ ಬರುತ್ತೆ ಆಯಿಲ್. ಸೊ ಇವ್ರಿಗೆಲ್ಲರಿಗೂ ಅಫೆಕ್ಟ್ ಆಗಿದೆ ಈಗ. ಸೊ ನ್ಯಾಚುರಲಿ ಆಯಿಲ್ ಪ್ರೈಸ್ ಸರ್, ಮುಂಚೆ 52% ಆಫ್ ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟು ಹಾರ್ಮುಜ್ ಜಲಸಂಧಿಯಿಂದ ಬರ್ತಿತ್ತು ಭಾರತಕ್ಕೆ. ಈಗ ಅದು 20%ಗೆ ಇಳಿದಿದೆ. ನಾವು ಆಯಿಲ್ನ ಮೂಲಗಳನ್ನು ಡೈವರ್ಸಿಫೈ ಮಾಡಿಕೊಳ್ತಾ ಇದ್ದೀವಿ ಅಂತ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ರು. ಕರೆಕ್ಟ್. ರಷ್ಯಾದಿಂದ ಆಯಿಲ್ ಖರೀದಿ ಮತ್ತೆ ಜಾಸ್ತಿ ಆಗಿದೆ. ನಾವು ಈಗ US ಇಂದ LPG ತಗೋತಾ ಇದ್ದೀವಿ. ಅಲ್ಜೀರಿಯಾದ ಜೊತೆ ಮಾತುಕತೆ ಫೈನಲ್ ಸ್ಟೇಜ್ ನಲ್ಲಿದೆ. ಈ ಹ್ಯಾಂಡಲ್ ಮಾಡ್ತಾ ಇರುವ ರೀತಿಯನ್ನು ಹೆಂಗೆ ಅನಲೈಸ್ ಮಾಡ್ತೀರಿ ಅಂತ?
ನೋಡಿ, ನೀವು ಹೇಳಿದ ಎಲ್ಲ ದೇಶಗಳ ರೂಟ್ ಏನಿದೆಯಲ್ಲ ಅದು ಭಾಳ ಕಾಸ್ಟ್ಲಿ ರೂಟ್ ಅದು. ಎಸ್. ಈಗ ರಷ್ಯಾದಿಂದ ಬರೋ ಆಯಿಲ್ಲು ಕನಿಷ್ಠ 3 ವಾರ ಬೇಕು ನಮಗೆ. ರಷ್ಯಾದಿಂದ ವ್ಲಾಡಿಯೋಸ್ಟಾಕ್ನಿಂದ ನಮ್ಮ ಮಂಗಳೂರು ಅಥವಾ ಮಡ್ರಾಸ್ಗೆ ಬರಲಿಕ್ಕೆ 3 ವಾರ ಬೇಕಾಗುತ್ತೆ. ಓಕೆ, ಬೇರೆ ಸ್ಟೇಟ್ ಆಫ್ ಹಾರ್ಮುಜ್ನಿಂದ ನಮ್ಮ ಗುಜರಾತ್ ಪೋರ್ಟಿಗೆ, ಕಾಂಡ್ಲಾ ಪೋರ್ಟಿಗೆ ಬರಲಿಕ್ಕೆ ಅಥವಾ ಮಂಗಳೂರಿಗೆ ಬರಲಿಕ್ಕೆ ಅದು 1 ವಾರಕ್ಕಿಂತ ಕಡಿಮೆಲೇ ಬರುತ್ತೆ. ಸೊ ಅದರಿಂದ ಟೈಮ್ ಉಳಿಯುತ್ತೆ ಮತ್ತು ಕಾಸ್ಟ್ ಭಾಳ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ದಿಸ್ ವಾಸ್ ದ ಮೋಸ್ಟ್ ಎಫೆಕ್ಟಿವ್ ರೂಟ್. ಬಟ್ ನೀವು ಹೇಳಿದ ಪ್ರಕಾರ ನಾವು ಈಗ ಲಾಸ್ಟ್ 2-3 ವರ್ಷಗಳಿಂದ ಯುಕ್ರೇನ್ ಯುದ್ಧ ಶುರುವಾದಾಗಿಂದ ನಾವು 35-37% ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ತಾವು ಹೇಳ್ತಾ ಇರೋದು ನಾವು ಆಯಿಲ್ನ ಮೂಲಗಳನ್ನು ಡೈವರ್ಸಿಫೈ ಮಾಡಿಕೊಂಡರೆ ಪೂರೈಕೆ ಸರಿ ಹೋಗಬಹುದೇ ಹೊರತು ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯೋದಿಲ್ಲ ಅಂತ. ಸಮಸ್ಯೆ ಬಗೆಹರಿಯೋದು ಹಾರ್ಮುಜ್ ಜಲಸಂಧಿ ಪೂರ್ತಿಯಾಗಿ ಓಪನ್ ಆದಾಗಲೇ. ಎಸ್, ಉಮರ್ ಶರೀಫ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಉಮರ್ ಶರೀಫ್ ಅವರೇ, ಇರಾನ್ ಮೇಲಿನ ದಾಳಿಗೆ ಭಾರತದ ಪ್ರತಿಕ್ರಿಯೆ ನೀವು ಹೆಂಗ್ ಅನಲೈಸ್ ಮಾಡ್ತೀರಿ? ನೋಡಿ, ಆಕ್ಚುಲಿ ಇವರು ಕಾಂಡೋಲೆನ್ಸಸ್ ಕೊಟ್ಟಿದ್ದೆ ಬಹಳ ಲೇಟ್ ಆಯ್ತು. 5 days ನಂತರನೇ ಅವರು ಕಾಂಡೋಲೆನ್ಸಸ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಓಕೆ, ಮೊಟ್ಟ ಮೊದಲನೇ ಕಂಡಮ್ನೇಷನ್ ಇಲ್ಲ. ಅಂದ್ರೆ ಅಮೆರಿಕ ಮಾಡಿರೋದು ಇಂಟರ್ನ್ಯಾಷನಲ್ ಲಾಗೆ ವಿರುದ್ಧವಾಗಿದೆ ಅಂತ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಬಂದು ಭಾರತದಿಂದ ಬಂದಿಲ್ಲ. 2 ಕಡೆನೂ ನಾವು ಬಂದು ಬ್ಯಾಲೆನ್ಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಒಂದ್ ಕಡೆ ಅಮೆರಿಕ ಮತ್ತೆ ಇಸ್ರೇಲ್ ಬಂದು ನಮ್ಮ ಫಾದರ್ ನೇಷನ್ ಅಂತ ಹೇಳ್ಕೊಂಡು, ಮತ್ತೆ ಈ ಕಡೆ ಬಂದು ಇರಾನ್ ಬಂದು ನಾವು ಏನು ಅವ್ರ ವಿರುದ್ಧ ಕೂಡ ಏನು ಮಾತಾಡಿಲ್ಲ. ಅದೇ ರೀತಿ ಅವ್ರಿಗೆ ಒಂದು ಕಾಂಡೋಲೆನ್ಸಸ್ ನ ಇಮಿಡಿಯೇಟ್ ಆಗಿ ಹೇಳಿಲ್ಲ, ಮತ್ತೆ ಕಂಡಮ್ನೇಷನ್ ಕೂಡ ಮಾಡಿಲ್ಲ. ಅಮೆರಿಕ ಮಾಡಿರೋದು ಇದು ಒಂದು ಟೋಟಲಿ ಇಂಟರ್ನ್ಯಾಷನಲ್ ಲಾಗೆ ವಿರುದ್ಧವಾಗಿದೆ ಅಂತ ಆ ಒಂದು ಸ್ಟೇಟ್ಮೆಂಟ್ ಕೂಡ ಇವತ್ತುವರೆಗೂ ಹೇಳಿಲ್ಲ. ಸೊ ಹಾಗಾಗಿ ಭಾರತದ ನಿಲುವು ಕ್ಲಿಯರ್ ಆಗಿಲ್ಲ. ಅದು ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ನಾವು ಬಂದು ಫಸ್ಟ್ ನಮ್ಗೆ ಬೇಕಾಗಿರೋದು ಕಾನೂನನ್ನು ಕಾಪಾಡಬೇಕಂತ ಆ ಒಂದು ನಿಲುವು ಬಂದು ಸ್ಪಷ್ಟವಾಗಿರ್ಬೇಕಾಗಿದೆ. ಸರ್, ಭಾರತದ ನಿಲುವು ಈ ವಿಷಯದಲ್ಲ, ಎಲ್ಲ ವಿಷಯದಲ್ಲೂ ಸ್ಪಷ್ಟ ಇದೆ. ಇದು ಯುದ್ಧದ ಕಾಲ ಅಲ್ಲ, ಯಾವುದೂ ಯುದ್ಧದ ಕಾಲವಲ್ಲ. ಬುದ್ಧನ ನಾಡಿನಿಂದ ಯುದ್ಧದ ಸಂದೇಶ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲಾ ಸಂಘರ್ಷಗಳ ವಿಷಯದಲ್ಲೂ ಭಾರತದ ನಿಲುವು. ಇವಾಗ ವಿಶ್ವಗುರು ಅಂತ ಹೇಳ್ಕೊಳ್ಳುವ ವೇಳೆಯಲ್ಲಿ ನಾವು ವಿಶ್ವಕ್ಕೆ ಒಂದು ಮಾದರಿಯಾಗಿರ್ಬೇಕಂದ್ರೆ ಕ್ಲಿಯರ್ ಸ್ಟ್ಯಾಂಡ್ ತಗೊಳ್ಬೇಕು. ಓಕೆ, ಯಾರ ಕಡೆ ನ್ಯಾಯ ಇದೋ ಅವರ ಪರವಾಗಿ ನಾವು ಮಾತಾಡ್ಲೇಬೇಕಾಗಿರತ್ತೆ. ನೋಡಿ, ನಾನು ಒಬ್ಬ ಸುನ್ನಿ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾ ಇದ್ದೀನಿ. ನಮಗೂ ಶಿಯಾಗೂ ಬಂದು ಬಹಳ ತಕರಾರಿದೆ. ಹೌದು. ಆದ್ರೂ ಕೂಡ ಈ ಒಂದು ವೇಳೆಯಲ್ಲಿ ನಾನು ಅದೆಲ್ಲ ಏನ್ ನೋಡ್ತಿಲ್ಲ. ಎಷ್ಟೋ ಜನರನ್ನ ಅವ್ರು ಬಂದು ಪ್ರಾಕ್ಸಿ ವಾರ್ ಮೂಲಕ ಸುನ್ನಿಗಳನ್ನು ಕೊಂದಾಕಿದ್ದಾರೆ. ಅದೆಲ್ಲ ಒಂದ್ ಕಡೆ ಇಟ್ಬಿಟ್ಟು ನಾವು ಮಾತಾಡೋದು ಇವಾಗ ಏನಂದ್ರೆ, ಮುಸ್ಲಿಂ ಇಸ್ ಯೂನಿಟಿ. ಇಲ್ಲ, ಖಮೇನಿಯನ್ನ ಕೊಂದಾಕಿದುವ ಆ ಒಂದು ವಿಧ ಇದಲ್ಲ, ಆ ಒಂದು ಟೈಪ್ ಆಫ್ ಅಟ್ಯಾಕ್, ಇದು ಯಾವ ಲಾ ಅಡಿಯಲ್ಲಿ ಇದು ಸಮರ್ಥಿಸಕ್ಕೆ ಸಾಧ್ಯ ಆಗತ್ತೆ ಅಂತ ನನ್ನ ಪ್ರಶ್ನೆ ಇರೋದು. ಇವತ್ತು ಒಂದು ವೇಳೆ ನಾವು ಬಂದು ಸಮರ್ಥನೆ ಕೊಟ್ರೆ ನಾಳೆಯ ದಿವಸ ಬೇರೆ ಯಾರನ್ನಾದ್ರೂ ಅಟ್ಯಾಕ್ ಮಾಡುವಾಗ ನಾವು ಏನ್ ಮಾಡ್ತೀವಿ? ಆ ವೇಳೆಯಲ್ಲಿ ನಾವು ಏನ್ ಮಾತಾಡಕ್ಕಾಗತ್ತೆ? ಸೊ ಹಾಗಾಗಿ ಇಟ್ ಇಸ್ ನಾಟ್ ಕನ್ಸಾಲಿಡೇಟಿಂಗ್ ಮುಸ್ಲಿಂ ಅಂತಕ್ಕಿಂತ ಎಲ್ಲ ಮುಸ್ಲಿಂ ದೇಶದ ಒಂದು ಕನ್ಸಾಲಿಡೇಷನ್ ಅಂತ ತರಬೇಕಂತ ಆ ಉದ್ದೇಶಕ್ಕಿಂತ ಇವತ್ತು ಒಂದು ಮಾದರಿಯಾಗಿ ಒಂದು ಅಟ್ಯಾಕ್ ನ ನಾವು ಸಮರ್ಥಿಸಿಕೊಂಡ್ರೆ ನಾಳೆಯ ದಿವಸ ಇನ್ಯಾರೋ ಮೇಲೆ ಅವರು ಅಟ್ಯಾಕ್ ಮಾಡುವಾಗ ನಾವು ಏನ್ ಮಾತಾಡಕ್ಕಾಗತ್ತೆ? ಉದಾಹರಣೆಗೆ ನಮ್ಮ ಡೈರೆಕ್ಟ್ ಅಲೈ ಜೊತೆಗೆ ಏನಾದ್ರೂ ಇಂಥದ್ದು ನಡೆದಿದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ಇಲ್ಲ ನಮ್ಮ ಮೇಲನೆ ದಾಳಿ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಸೊ ಅದು ಒಂದಿದೆ. ಸೊ ಹಾಗಾಗಿ ನಿಮ್ಮ ಈ ನಿಲುವೇನಿದೆಯಲ್ಲ, ಖಮೇನಿ ಉತ್ತಮ ಆಡಳಿತಗಾರ ಹೌದೋ ಅಲ್ಲವೋ, ತನ್ನ ದೇಶದ ಜನರನ್ನು ನಡೆಸಿಕೊಂಡಿದ್ದು ಹೇಗೆ, ಅಲ್ಲಿ ಮಾನವ ಹಕ್ಕುಗಳಿದ್ವೋ ಇರಲಿಲ್ವೋ, ಸ್ತ್ರೀ ಸ್ವಾತಂತ್ರ್ಯ ಇತ್ತೋ ಇರಲಿಲ್ಲವೋ, ಅದೆಲ್ಲವೂ ಒಂದು ಕಡೆಯ ಪ್ರಶ್ನೆ. ಆತ ಆ ದೇಶವನ್ನು ನಡೆಸ್ತಾ ಇದ್ದ ನಾಯಕ, ಅದೊಂದು ಸಾರ್ವಭೌಮ ದೇಶ. ಅಂಥ ನಾಯಕನನ್ನು ಇನ್ನೊಂದು ದೇಶದ ಮಿಲಿಟರಿ ಹೋಗಿ ಹೊಡೆದು ಹಾಕಿಬಿಡೋದು ಅಂತಂದರೆ ಇದು ಸರಿಯಾದ ಬೆಳವಣಿಗೆ ಅಲ್ಲ. ಐ ಅಗ್ರಿ. ಅದೇ ರೀತಿಯಾಗಿ ವೆನಿಜುವೆಲಾದ ಪ್ರೆಸಿಡೆಂಟನ್ನು ರಾತ್ರೋರಾತ್ರಿ ಹೋಗಿ ಎತ್ತಕೊಂಬಂದುಬಿಡೋದು ಸರಿಯಾದ ಬೆಳವಣಿಗೆ ಅಲ್ಲ. ಐ ಅಗ್ರಿ. ಭಾರತದ ಸ್ಟ್ಯಾಂಡ್ ಕ್ಲಿಯರ್ ಆಗಿರಬೇಕಿತ್ತು ಅಂತಿರಲ್ಲ ನೀವು. ಭಾರತ ಇರಾನಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ 3,500 ಮಕ್ಕಳನ್ನು ನಾವು ಹೊಡೆದಾಕಿದ್ದೀವಿ ಅಂತ ಇರಾನಿ ಸರ್ಕಾರ ಹೇಳಿದಾಗಲೂ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಆ ವಿಷಯದ ಬಗ್ಗೆ ನನಗೆ ತಕರಾರಿದೆ. 3,500 ಇರಾನಿಯನ್ ಗೌರ್ಮೆಂಟ್ ಹೇಳೋದು ಒಂದು ತಿಂಗಳಲ್ಲಿ, ಅನ್ಅಫಿಷಿಯಲ್ ಸೋರ್ಸಸ್ ಹೇಳೋದು 35,000
ಹೈಸ್ಕೂಲು ಕಾಲೇಜ್ ಮಕ್ಕಳನ್ನು ಹೊಡೆದಾಕಿದ್ದಾರೆ ಅಂತ ರೆಜಿಮ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದ ಮಕ್ಕಳನ್ನು. ಆ ವಿಷಯದಲ್ಲೂ ಭಾರತ ಸ್ಟ್ಯಾಂಡ್ ತಗೊಳ್ಬೇಕಾಗಿತ್ತಲ್ವಾ? ಖಂಡಿತ ಆ ವಿಷಯದ ಬಗ್ಗೆ ಕೂಡ ಭಾರತ ಸ್ಟ್ಯಾಂಡ್ ತಗೊಳ್ಬೇಕು. ಭಾರತ ಅಂತಿಲ್ಲ, ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಕೂಡ ಆ ವಿರುದ್ಧ ನಾವು ಬಂದು ಸ್ಟ್ಯಾಂಡ್ ತಗೊಳ್ಳೇಬೇಕು. ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲ ಆದ್ರೂ ಕೂಡ ನಾವೆಲ್ಲರೂ ನಮ್ಮ ಧ್ವನಿಯನ್ನು ಎತ್ತಬೇಕಾಗಿರತ್ತೆ. ದಟ್ ಈಸ್ ಆಲ್ಸೋ ಪ್ರೈಮರಿ ಕನ್ಸರ್ನ್. ನೋಡಿ, ಎಲ್ಲಾ ಕಡೆನೂ ಒಂದೊಂದು ಫೇಸ್ ಇದೆ. ಇವಾಗ ನಾವು ವಾಟರ್ ಬಾಟ್ರಿ ಮಾಡ್ಕೊಂಡು ಹೋದ್ರೆ ಆ ವೇಳೆಯಲ್ಲಿ ಮಾಡಿಲ್ಲ ಅಂತ ಆ ಒಂದು ಪ್ರಶ್ನೆ ಮಾಡಕ್ ಹೋದ್ರೆ ಅದು ಚೈನ್ ರಿಯಾಕ್ಷನ್ ಆಗುತ್ತೆ. ಅದು ಒಂದರಿಂದ ಒಂದು ಹೋಗ್ತಾನೆ ಇರುತ್ತೆ. ಬಟ್ ನಾವು ಅಲ್ಲಿ ಕೂಡ ಖಂಡಿಸಿದ್ದೇವೆ, ಇವತ್ತು ಕೂಡ ಖಂಡಿಸ್ತಿದೀವಿ. ಸೊ ಇನ್ನ ಮುಂದೆ ಕೂಡ ಯಾರು ಬಂದು ಒಂದು ವೇಳೆ ಇರಾನ್ ಇನ್ನ ಮುಂದೆ ಏನಾದ್ರು ತಪ್ಪು ಕೆಲಸ ಮಾಡಿದ್ರೆ, ಆದ್ರೆ ಉಮರ್ ಶರೀಫ್ ಅವರೇ, ಖಮೇನಿ ಹತ್ಯೆಗೆ ಹೆಂಗೆ ಮುಸ್ಲಿಂ ಸಮುದಾಯ ಭಾರತದಲ್ಲಿ ಬೀದಿಗಿಳಿತಲ್ಲ, ಹಾಗೆ ಇರಾನಿನಲ್ಲಿ ಆಗ್ತಾ ಇರುವ ದೌರ್ಜನ್ಯಗಳ ವಿರುದ್ಧ ಯಾವತ್ತೂ ಬೀದಿಗಿಳಿಲಿಲ್ಲ. ಮುಸ್ಲಿಂ ಸಹೋದರರ ಮೇಲೆ ದೌರ್ಜನ್ಯ ಆಗ್ತಾ ಇದ್ದದ್ದಲ್ಲಿ, ಮುಸ್ಲಿಂ ಬಂಧುಗಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ದದ್ದು ನಂಬರ್ 1. ನಂಬರ್ 2, ಇದುವರೆಗೂ 10 ದೇಶಗಳು ಮಾತ್ರ ಪ್ರಪಂಚದಲ್ಲಿ ಖಂಡನೆ ಮಾಡಿರೋದು ಖಮೇನಿ ಹತ್ಯೆಯನ್ನು. 57 ಇಸ್ಲಾಮಿಕ್ ಕಂಟ್ರಿಗಳಿದ್ದಾವೆ. ಆ ಇಸ್ಲಾಮಿಕ್ ಕಂಟ್ರಿಗಳ ಪೈಕಿ 8 ದೇಶಗಳು ಮಾತ್ರ ಖಂಡನೆ ಮಾಡ್ತಾ ಇದ್ದಾವೆ. ಸುತ್ತಲಿನ ಸುನ್ನಿ ದೇಶಗಳೇ ಇದು ತಪ್ಪು ಅಂತ ಖಂಡನೆ ಮಾಡ್ತಾ ಇಲ್ಲ. ಆ 10 ದೇಶಗಳ ಸಾಲಿನಲ್ಲಿ ಭಾರತವು ಇರಬೇಕಾಗಿತ್ತು ಅಂತಿದ್ದೀರಿ ನೀವು. ಇವಾಗ ಪ್ರಪಂಚದಲ್ಲಿ 57 ಮುಸ್ಲಿಂ ಕಂಟ್ರೀಸ್ ಇದೆ. ಅವ್ರ ನಿಲುವು ಏನು, ಅವ್ರು ಏನ್ ಮಾತಾಡ್ತಾರೆ, ಅದು ನನಗೆ ಉಮರ್ ಶರೀಫ್ ಬೇಕಾಗಿಲ್ಲ. ಉಮರ್ ಶರೀಫ್ ಬೇಕಾಗಿರೋದು ಆಸ್ ಅ ಭಾರತೀಯ. ನನ್ನ ಐಡೆಂಟಿಟಿ ಇವತ್ತಿಗೆ ಶಿಯಾ ಇಲ್ಲ, ಸುನ್ನಿ ಇಲ್ಲ. ನನ್ನ ಐಡೆಂಟಿಟಿ ಇವತ್ತಿಗೆ ಒಬ್ಬ ಭಾರತೀಯ. ಒಂದು ಕಾನೂನನ್ನ ನಾನು ದೃಢವಾಗಿ ಅದನ್ನ ಹಿಡಿದುಕೊಂಡು ಅದರ ಪ್ರಕಾರ ಜೀವನ ಮಾಡಬೇಕಂತ ನಿರ್ಧಾರ ತಗೊಂಡಿರುವ ಒಬ್ಬ ಮಾನವ. ಸೊ ಈ ಒಂದು ವಿಷಯದಲ್ಲಿ ನೀವು ಹೇಳಿದಂಗೆ ನಾವು ಒಂದು ಮಾನವ ಹಕ್ಕು ಉಲ್ಲಂಘನೆ ಆಗಿರುವಾಗ ಇರಾನಿನ ವಿರುದ್ಧ ಮಾತಾಡಲೇಬೇಕು. ಅದನ್ನ ಮಾತಾಡಿದ್ದೇವೆ. ಮತ್ತೆ ಅದೇ ರೀತಿ ಅವರು ಸುನ್ನಿ ವಿರುದ್ಧ ಏನೇನೋ ವಿರುದ್ಧ ನನ್ ಉಮರ್ ಶರೀಫ್ ಮಾತಾಡ್ತೀರ, ಬೇರೆಯೊಬ್ಬರು ಮಾತಾಡ್ತಾರೆ, ಉಮರ್ ಶರೀಫ್ ಮಾತಾಡ್ತಾರೆ ಯಾವತ್ತಿಗೂ. ನನ್ನ ನಿಲುವು ಏನೋ ಅದು ನಾನು ಮಾತಾಡ್ತೀನಿ. ಬೇರೆಯೊಬ್ರು ಏನ್ ಮಾಡ್ತಾರೋ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಹಾಗಾಗಿ ಇವತ್ತಿಗೆ ಶಿಯಾ ಸುನ್ನಿ ಯೂನಿಟಿಯನ್ನು ತರಬೇಕಾಗಿರುವ ಉದ್ದೇಶ ಅಂದ್ರೆ ಇದನ್ನ ಇಟ್ಕೊಂಡು ನಾವು ಜಗಳ ಮಾಡಬಾರ್ದಂತ. ಇವಾಗ OIC 1969 ನಲ್ಲಿ ಆರ್ಗನೈಸೇಷನ್ ಫಾರ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನ ಸ್ಥಾಪಿಸಲಾಯಿತು. ಅದು ಹೇಗಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇರತಕ್ಕಂತಹ ಮತ್ತೆ ಇಡೀ ಇಸ್ಲಾಮಿಕ್ ನೇಷನ್ಸ್ ಎಲ್ಲರೂ ಒಗ್ಗಟ್ಟಾಗಿದ್ದು ನಾವು ಬಂದು ನಮ್ಮ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ಕೋಸ್ಕರ ಒಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನು ಸ್ಥಾಪಿಸಲಾಯಿತು. ಅದರಲ್ಲಿ ಇರಾನ್ ಕೂಡ ಒಂದು ಮೆಂಬರ್ ಆಗಿದೆ, ಸೌದಿ ಅರೇಬಿಯಾ ಕೂಡ ಒಂದು ಮೆಂಬರ್ ಆಗಿದೆ. ಶಿಯಾ ಸುನ್ನಿಯ ಯೂನಿಟಿ ಅಲ್ಲೂ ಕೂಡ ಇದೆ. ಇಲ್ಲಿರತಕ್ಕಂಥ ಪೊಲಿಟಿಕಲ್ ಡಿಫರೆನ್ಸ್ ಅನ್ನ ಹಾಗೆ ನೋಡ್ಬೇಕಾಗಿರತ್ತೆ, ಮತ್ತೆ ಪ್ಯಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಅನ್ನ ಹಾಗೆ ನೋಡ್ಬೇಕಾಗಿರತ್ತೆ. ಮತ್ತೆ ಹ್ಯುಮ್ಯಾನಿಟಿ ಅಂತ ಬರುವಾಗ ಅದನ್ನ ಕೂಡ ನಾವು ಎಲ್ಲದಕ್ಕಿಂತ ಬಹಳ ಉನ್ನತವಾದ ಅಂತಸ್ತನ್ನು ಕೊಟ್ಟು ಅದನ್ನ ಕಾಪಾಡಬೇಕಾಗಿರುತ್ತೆ. ರಷ್ಯಾ ಯುಕ್ರೇನ್ ಯುದ್ಧದಲ್ಲೂ ಭಾರತ ನಿಲುವು ತೆಗೆದುಕೊಳ್ಳಿಲ್ಲ. ನಾವು ರಷ್ಯಾ ಪರನ ಯುಕ್ರೇನ್ ಪರನ ಅಂತ ಹೇಳಲಿಲ್ಲ. ಮಾನವೀಯ ದೃಷ್ಟಿಯಿಂದ ತಗೊಳ್ಬೇಕಾಗಿತ್ತಲ್ವಾ? ಅಂದ್ರೆ ಭಾರತ ಇವಾಗ ರಷ್ಯಾ ಮತ್ತು ಯುಕ್ರೇನ್ ವಿಷಯ ನೀವು ಹೇಳಿದ್ರಲ್ಲ, ಒಂದ್ ವೇಳೆ ಭಾರತ ಸೈಲೆಂಟ್ ಆಗಿದ್ದಿದ್ರೆ, ಅಂದ್ರೆ ಯುದ್ಧದ ದಾಳಿ ನಡೆಯಕ್ಕೆ ಮುಂಚೆ 3 ದಿನ ಮುಂಚೆ ಇವರನ್ನ ಯಾರೋ ನೇತನ್ಯಾಹುನ ಭೇಟಿ ಆಗದೆ ಸೈಲೆಂಟ್ ಆಗಿ ಕೂತಿದ್ರೆ ನಾವು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಎಬ್ಸೋಲ್ಲ. ಆದ್ರೆ ಏನಾಯ್ತು, 3 ದಿನ ಮುಂಚೆ ಪ್ರೈಮ್ ಮಿನಿಸ್ಟರ್ನ ಅಲ್ಲಿ ಭೇಟಿ ಆದ ನಂತರ ಅಲ್ಲಿ ದಾಳಿ ಮಾಡುವ ಮೂಲಕ ಏನು ಮೆಸೇಜ್ ಹೋಗ್ತಿದೆ? ಮತ್ತೆ ನಮ್ಮ ಪ್ರೈಮ್ ಮಿನಿಸ್ಟರ್ ಜಿಯೋಪಾಲಿಟಿಕಲ್ ಸಿಚುವೇಶನ್ ನೋಡಿದ್ರೆ ಚೈನಾ ತೈವಾನ್ ಮೇಲೆ ಯುದ್ಧ ಘೋಷಣೆ ಮಾಡೋ ಹಂಗಿದೆ. ಭಾರತದ ನಿಲುವು ಏನಾಗಿರ್ಬೇಕು? ತೈವಾನ್ ಪರ ಇರಬೇಕು, ಚೈನಾ ಪರ ಇರಬೇಕು? ನೋಡಿ, ಇವಾಗ ಅದಕ್ಕೆ ಮುಂಚೆ ಚೈನಾ ತೈವಾನ್ ಮುಂಚೆ ನೀವು ಹೇಳಿದಂಗೆ ರಷ್ಯಾ ಮತ್ತೆ ಇವ್ರದ್ದು ಯಾವ್ದು ಯುಕ್ರೇನ್ ಬಗ್ಗೆನೇ ಫಸ್ಟ್ ಮಾತಾಡ್ಬಿಡ್ತೀನಿ. ಯುಕ್ರೇನ್ ಅವ್ರು ನೇಟೋನಲ್ಲಿ ಒಂದು ಮೆಂಬರ್ ಆಗಕ್ಕೆ ಮುಂದೆ ಬರುವಾಗ ಆಗ ರಷ್ಯಾ ವಾರ್ನಿಂಗ್ ಕೊಡ್ತು, ನೀವು ಮಾಡ್ಬೇಡಿ. ಯಾಕಂತ ಹೇಳಿದ್ರೆ ಅಲ್ಲಿ ವೆಸ್ಟರ್ನ್ ಪವರ್ಸ್ ಜೊತೆಗೆ ನೀವಿದ್ರೆ ನಮ್ ಜೊತೆಗೆ ನೀವು ಸಂಬಂಧ ಬೆಳೆಸಕ್ಕಾಗಲ್ಲ ಅಂತ ಆ ಒಂದು ಉದ್ದೇಶ ಪೂರ್ವಕವಾಗಿ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಸೊ ಇದನ್ನ ಉಕ್ರೇನ್ ಕೂಡ ಅರ್ಥ ಮಾಡ್ಕೊಳ್ಬೇಕು. ನೀನ್ ಯಾಕೆ ಅದನ್ನ ತೊಗೊಳಕ್ ಹೋಗ್ತಿದ್ಯಾ ಅಂತ. ವಾಟ್ ಈಸ್ ಯುವರ್ ಮೇನ್ ಕನ್ಸರ್ನ್? ನೀವು ಅದ್ ಮಾಡುವಾಗ ನೀವು ಅಮೆರಿಕನ್ ಪವರ್ಸ್ ಅನ್ನ ನೀವು ರಷ್ಯಾಕ್ಕೆ ವಿರುದ್ಧವಾಗಿ ನೀವು ತಗೊಂಡ್ ಬರೋದೇ ಅದಕ್ಕೆ ಅರ್ಥ ಆಗತ್ತೆ. ಸೊ ಹಾಗಾಗಿ ಇದನ್ನ ರಷ್ಯಾ ಹ್ಯಾಸ್ ಅ ರೀಸನ್ ಟು ಅಟ್ಯಾಕ್ ಯುಕ್ರೇನ್. ಎಸ್, ರಷ್ಯಾ ಹ್ಯಾಸ್ ಅ ರೀಸನ್ ಟು ಅಟ್ಯಾಕ್ ಯುಕ್ರೇನ್ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ವಾರ್ನಿಂಗ್ ಕೊಡಲಾಯ್ತು, ನೀವು ಇದನ್ನ ಮೆಂಬರ್ಶಿಪ್ ತಗೊಳ್ಬೇಡಿ ಅಂತ ವಾರ್ನಿಂಗ್ ಕೊಡಲಾಯ್ತು. ಆದ್ರೂ ಕೂಡ ನಾನು ತಗೊಳ್ತೀನಿ ಅಂದ್ರೆ ಆಗ ಅಮೆರಿಕ ಮುಂದೆ ಬರ್ಬೇಕಾಗಿರುತ್ತೆ.
ಬೆಳಗ್ಗೆಯಿಂದ ಸಂಜೆ ತನಕ ಇರಾನ್ನಲ್ಲಿ ಡೆತ್ ಟು ಇಸ್ರೇಲ್ ಅನ್ನುವ ಘೋಷಣೆಗಳು ಮೊಳಗ್ತವೆ. ಅಯಾತುಲ್ಲಾ ಖಮೇನಿಯಿಂದ ಹಿಡಿದು ಸ್ಕೂಲ್ ಮಗುವಿನ ತನಕ ಪ್ರತಿಯೊಬ್ಬರು ಡೆತ್ ಟು ಇಸ್ರೇಲ್, ಡೆತ್ ಟು ಜ್ಯೂಸ್ ಅಂತ ಘೋಷಣೆಗಳನ್ನು ಕೂಗುತ್ತಾರೆ. ಅಂಥ ದೇಶ ಅಣ್ವಸ್ತ್ರಗಳನ್ನು ತಯಾರು ಮಾಡಿದರೆ ಅದನ್ನು ನಮ್ಮ ಮೇಲೆ ಪ್ರಯೋಗಿಸ್ತಾರೆ, ಅವರು ಅಣ್ವಸ್ತ್ರ ಮಾಡಬಾರ್ದು ಅಂತ ಇಸ್ರೇಲ್ ವಾರ್ನ್ ಮಾಡ್ತು. ಆದರೂ ಇವರು ಬಿಡಲಿಲ್ಲ, ಅಣ್ವಸ್ತ್ರ ತಯಾರಿಕೆಯ ಪ್ರಯತ್ನಗಳನ್ನು ಮಾಡ್ತಾನೆ ಹೋದರು, ಅದಕ್ಕೆ ದಾಳಿಯಾಗಿದೆ. ಇಸ್ರೇಲ್ ಹ್ಯಾಸ್ ಅ ರೀಸನ್ ಟು ಅಟ್ಯಾಕ್ ಇರಾನ್. ಇವಾಗ ಇಸ್ರೇಲ್ ಹ್ಯಾಸ್ ಅ ರೀಸನ್ ಟು ಅಟ್ಯಾಕ್ ಇರಾನ್ ಅಂತ ಹೇಳಕ್ ಮುಂಚೆ ಇಸ್ರೇಲ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಈ ಕೆಲಸ ಮಾಡೋದು ಅಮೇರಿಕ ಬಂದು ಇದಕ್ ಮುಂಚೆ ಹಿರೋಶಿಮಾ ನಾಗಾಸಾಕಿನಲ್ಲಿ ಅಟಾಮಿಕ್ ಬಾಂಬ್ ಅನ್ನು ಅವರು ಅಲ್ಲಿ ಅಲ್ಲ, ಉಮರ್ ಶರೀಫ್ ಅವರೇ ಲಾಂಚ್ ಮಾಡಿದ್ರು. ಅರ್ಧವಾದದ ಜೊತೆಗೆ ನಾನು ಇದ್ದೀನಿ. ಅಮೇರಿಕ ಇಲ್ಲಿ ದಾದಾಗಿರಿ ಮಾಡ್ತಾ ಇದೆ, ಆ ವಿಷಯದಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ. ಇಸ್ರೇಲ್ ಹ್ಯಾಸ್ ಅ ವ್ಯಾಲಿಡ್ ರೀಸನ್ ಟು ಅಟ್ಯಾಕ್ ಇರಾನ್, ಹೌದೋ ಅಲ್ವೋ? ಇಸ್ರೇಲ್ ಹತ್ರ ಆಲ್ರೆಡಿ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಯಾವತ್ತಾದ್ರೂ ಡೈರೆಕ್ಟ್ ಆಗಿ ಮಾತಾಡಿದ್ದಾರೆ. ಇವ್ರು ಕೂಡ ಮಾಡೋದು ಏನಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಅವ್ರು ಕೂಡ ಅಯಾತುಲ್ಲಾ ಖಮೇನಿ ಭಯೋತ್ಪಾದಕ ಸಂಘಟನೆಗಳಿಗೆ ಆಯುಧ ದುಡ್ಡುಗಳನ್ನು ಕೊಟ್ಟು ಹಿಜ್ಬುಲ್ಲಾಕ್ಕೆ, ಹೌತಿಗೆ, ಇಸ್ಲಾಮಿಕ್ ಜಿಹಾದ್ಗೆ, ಜೊತೆಗೆ ಹಮಾಸ್ಗೆ, ಈ 4 ಭಯೋತ್ಪಾದಕ ಸಂಘಟನೆಗಳಿಗೆ ಹಣ ಮತ್ತು ಆಯುಧಗಳನ್ನು ಕೊಟ್ಟು ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇರುವ ಕಾರಣಕ್ಕಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದೆ. ಇಸ್ರೇಲಿಗೆ ಕಾರಣ ಇದೆಯೋ ಇಲ್ವೋ? ಇವಾಗ ಶುರು ಯಾರು ಮಾಡದಂತ ನೋಡ್ಬೇಕಾಗಿರುತ್ತೆ. 1948 ನಲ್ಲಿ ಇಸ್ರೇಲ್ ಎಂಬ ಒಂದು ರಾಷ್ಟ್ರವನ್ನು ಸ್ಥಾಪಿಸಕ್ಕೆ ಮುಂಚೆ ಇಸ್ರೇಲ್ ಎಲ್ಲಿ ಇತ್ತು? ಕುರಾನ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಇಸ್ರೇಲ್ ಇತ್ತೋ ಇಲ್ವೋ ಅಂತ. 1920s ನಲ್ಲಿ ಖಿಲಾಫಾವನ್ನು ಖತಮ್ ಮಾಡುವಾಗ, ಎಂಡ್ ಮಾಡುವಾಗ ಏನು ಕುರಾನ್ ನಲ್ಲಿ ನಾನು ಇಸ್ರೇಲ್ ತೋರಿಸ್ತಿದ್ದೆ, ಪ್ಯಾಲೆಸ್ಟೈನ್ ತೋರಿಸಿ ನೀವು. ಇಲ್ಲ, ಅಲ್ಲಿಂದ ಶುರು ಆಗತ್ತೆ. ಅಂದ್ರೆ ಇಸ್ರೇಲ್ ಬರಕ್ ಮುಂಚೆ 1948 ನಲ್ಲಿ ಸ್ಥಾಪನೆ ಮಾಡಕ್ ಮುಂಚೆ ಅಲ್ಲಿರುವ ಜಾಗವನ್ನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಯಾರ್ ಕಂಟ್ರೋಲ್ ನಡೆಯುತ್ತೆ ಅಂದ್ರೆ ಪ್ಯಾಲೆಸ್ಟೀನಿಯನ್ಸ್ ಮತ್ತೆ ಉಸ್ಮಾನಿ ಖಿಲಾಫಾ ಓಟಮನ್ಸ್ ಕೈಯಲ್ಲಿತ್ತು. ಆ ಓಟಮನ್ಸ್ ಅನ್ನ ಸೋಲ್ಸ್ಬೇಕಂತ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ, ಪ್ಯಾಲೆಸ್ಟೀನಿಯನ್ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡು ನೀವು ನಮ್ಗೆ ಸಹಾಯ ಮಾಡಿ, ನಾವು ನಿಮ್ಗೆ ಜಾಗ ಮಾಡ್ಕೊಡ್ತೀವಿ ಅಂತ ಹೇಳಿ. ಇತಿಹಾಸ ಮತ್ತು ಜಿಯೋಪಾಲಿಟಿಕ್ಸ್ ಗೊತ್ತೇ ಇಲ್ಲದೆ ಇರುವ ಯಾರು ನಿಮ್ಮ ವಾದವನ್ನು ಕೇಳಿಸಿ ಹೌದು ಅಂತ ತಲೆದೂಗಬಹುದು. ಪ್ಲೀಸ್ ನನ್ ಮುಂದೆ ಮಾಡಬೇಡಿ ಈ ವಾದವನ್ನ. ಇದಕ್ಕೆ ನೀವು ಉತ್ತರ ಕೊಡಿ. ಅಲ್ಲ, ನನ್ನ ಮುಂದೆ ಈ ವಾದ ಮಾಡಬೇಡಿ. ಇತಿಹಾಸ ಗೊತ್ತಿಲ್ಲ, ಧರ್ಮ ಧಾರ್ಮಿಕ ಗ್ರಂಥಗಳ ಗೊತ್ತಿಲ್ಲ ಮತ್ತು ಜಿಯೋಪಾಲಿಟಿಕ್ಸ್ ಗೊತ್ತಿಲ್ಲ ಅನ್ನುವಂಥವರ ಎದುರಿಗೆ ನೀವು ಈ ವಾದಗಳನ್ನ ಮಾಡಿ ಉಮರ್ ಶರೀಫ್ ಕರೆಕ್ಟ್ ಆಗಿ ಹೇಳಿದ್ರು ಅಂತ ತಲೆದೂಗುವಂತೆ ಮಾಡಬಹುದು. ಅಟ್ಲೀಸ್ಟ್ ನನ್ನ ಮುಂದೆ ಮಾಡಬೇಡಿ ಈ ವಾದವನ್ನ. ಡೈರೆಕ್ಟ್ ಆಗಿ ಆನ್ಸರ್ ಕೊಡಿ. ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ, ಇದು ನಡೆದಿದ್ಯಾ ಇಲ್ಲ ಅಂತ. ರಾಸ್ ಚೈಲ್ಡ್ ಮೂಲಕ ಒಂದು ಲೆಟರ್ ನ ಬರೆದು ಬ್ಯಾಲ್ಫೋರ್ಡ್ ಡಿಕ್ಲರೇಷನ್ ನಂತರ ತೀರ್ಮಾನಗೊಂಡಿದೆ ಏನಂತ ಹೇಳಿ, ಇಲ್ಲಿರತಕ್ಕಂತ ಎಲ್ಲಾ ಯಹೂದಿಗಳನ್ನು ಅಲ್ಲಿ ಕಳಿಸಿ. ಇತಿಹಾಸವನ್ನ 1948ರಿಂದಲೇ ಯಾಕೆ ನೋಡಬೇಕು? ಇದು ನನ್ನ ಪ್ರಶ್ನೆ. ನಾನು ಎಲ್ಲಿಂದ ನೋಡ್ಬೇಕು? 1948ರಿಂದಲೇ ಯಾಕೆ ಇತಿಹಾಸ ನೋಡ್ತೀರಿ ಅಂತ. ನಾನು ಕುರಾನ್ ನಲ್ಲಿ ಇಸ್ರೇಲ್ ಎಲ್ಲಿತ್ತು ಅನ್ನೋದನ್ನ ತೋರಿಸ್ತೀನಿ, ನೀವು ಪ್ಯಾಲೆಸ್ಟೈನ್ ಎಲ್ಲಿತ್ತು ಅನ್ನೋದು ತೋರಿಸಿ. ಪ್ಯಾಲೆಸ್ಟೀನಿಯನ್ 1400 ವರ್ಷಗಳ ಹಿಂದೆ ಕಂಪೈಲ್ ಆಗಿರುವ ಕುರಾನ್ ನಲ್ಲಿ ನಾನು ಇಸ್ರೇಲ್ ಎಲ್ಲಿತ್ತು ಅಂತ ತೋರಿಸ್ತೀನಿ, ನೀವು ಪ್ಯಾಲೆಸ್ಟೈನ್ ಎಲ್ಲಿತ್ತು ಅಂತ ತೋರಿಸಿ. ಬೈಬಲ್ ನಲ್ಲಿ ಪ್ಯಾಲೆಸ್ತೀನ್ ಇದೆ ಅಂತ ಉಲ್ಲೇಖವಾಗಿದೆ. ಇಸ್ರೇಲ್ ಕೂಡ ಒಂದ್ ಕಾಲದಲ್ಲಿ ಇಸ್ರೇಲೀಸ್ ಇದ್ರು ಅಂತ ನಾವು ನಂಬಿದ್ದೇವೆ. ಇಸ್ರೇಲೀಸ್ ಒಂದ್ ಕಾಲ ಇಸ್ರೇಲ್ ಇತ್ತು, ನಾವಿಲ್ಲ ಅಂತ ಹೇಳಿಲ್ಲ. ಅದರ ನಂತರ ಅವ್ರು ಆ ಜಾಗವನ್ನು ಬಿಟ್ಟು ಹೋದ್ರಲ್ಲ, ಬೇರೆ ಕಡೆ ಎಲ್ಲ ಹೋದ್ರು, ಪ್ರಪಂಚದ ಎಲ್ಲಾ ಕಡೆ ಹೋದ್ರು. ಮತ್ತು ಸ್ಪೇನ್ ನಲ್ಲಿ ದಿ ಗೋಲ್ಡನ್ ಎರಾ ಆಫ್ ದಿ ಜ್ಯೂಸ್ ವಾಸ್ ಅಂಡರ್ ದಿ ಮುಸ್ಲಿಂ ಸ್ಪೇನ್ ಅಂತ ಆ ಒಂದು ಇತಿಹಾಸ ಇದೆಲ್ಲ, ಅದೆಲ್ಲ ಮರ್ತು ಬಿಡಬಾರ್ದು. ಎಲ್ಲವನ್ನು ಮರೆಯದೆ ನಾವು ಹಿಸ್ಟ್ರಿಯನ್ನು ನೋಡ್ಬೇಕಾಗಿರುತ್ತೆ. ಬಿಫೋರ್ ಗೋಯಿಂಗ್ ಟು ಬ್ರೇಕ್, ಐ ಆಮ್ ಆಸ್ಕಿಂಗ್ ಯು, ಇವತ್ತು ಕಾಶ್ಮೀರದಲ್ಲಿ ಪಂಡಿತರಿಲ್ಲ, ಅದರ ಅರ್ಥ ಕಾಶ್ಮೀರ ಪಂಡಿತರದ್ದಲ್ಲ ಅಂತಲ್ಲ. ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ರಮೇಶ್ ಬಾಬು ಅವರೇ, ಯುದ್ಧ ಶುರುವಾಗಿದೆ, ಭಾರತಕ್ಕೆ ಆಯಿಲ್ ಸಪ್ಲೈ ಕಡಿಮೆ ಆಗಿದೆ. ಇಂಥ ಟೈಮ್ನಲ್ಲಿ ಕ್ರೂಡ್ ಆಯಿಲ್ನ ಮೂಲಗಳನ್ನು ವಿಸ್ತರಿಸಿಕೊಳ್ತಾ ಇದೆ ಭಾರತ. ಅಮೆರಿಕದಿಂದ ತರಿಸ್ಕೊಳ್ತಾ ಇದೆ, ಅಲ್ಜೀರಿಯಾದಿಂದ ತರಿಸ್ಕೊಳ್ತಾ ಇದೆ, ರಷ್ಯಾದಿಂದ ಆಯಿಲ್ ಖರೀದಿ ಜಾಸ್ತಿ ಆಗಿದೆ. ಇನ್ನು ಏನು ಮಾಡಬಹುದು ಅನ್ನೋದು ವಿಪಕ್ಷಗಳ ನಿರೀಕ್ಷೆ. ನಿಮ್ಮ ಮಾಧ್ಯಮದಿಂದ ನಮಗೆ ಕರೆ ಬಂದಿದ್ದು LPG ಗ್ಯಾಸು ಮತ್ತು ಮತ್ತೊಂದು ಎಲ್ಲ ಕಳ್ಳ ಮಾರ್ಕೆಟ್ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂತೇಳಿ. ಎಸ್, ಪಾಪ ನೀವು ಯಾರು ಉಮರ್ ಶರೀಫ್ ಅವ್ರು ಮಾತಾಡ್ತಾ ಇದ್ರು. ಹೌದು.
ಎಂಟೈರ್ ಚರ್ಚೆ ದಿಕ್ಕನ್ನು ಅವರೆಲ್ಲ ಎತ್ಕೊಂಡು ಹೋಗ್ಬಿಟ್ರು. ಬಹುತೇಕ ನಾನು ನಿಮ್ಗೆ ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ. ಅಲ್ಲ ನಮ್ಮ ಪ್ರಶ್ನೆಗೆ ಬರ್ತಿಲ್ಲ. ನಾನು ಹಂಗಲ್ಲ. ಇಟ್ ಇಸ್ ನಾಟ್ ಕರೆಕ್ಟ್. ನೀವು ಉಮ್ಮರ್ ಶರೀಫ್ ಅವ್ರನ್ನೇ ಕೂತ್ಕೊಂಡು ಪಾಪ ಅವ್ರು ಎಕ್ಸ್ಪರ್ಟ್ ಇದ್ದಾರೆ, ಅವ್ರ ಬಗ್ಗೆನೇ ಇದೇ ಚರ್ಚೆ ಮಾಡಿದ್ರೆ ನಮ್ಗೆ ಖಂಡಿತ ಈಗಲೂ ತಕರಾರಿಲ್ಲ. ನಾನು ಬೇಕಾದ್ರೆ ವಾಚ್ ಮಾಡ್ತೀನಿ. ಅಂದ್ರೆ ನಾನು ಹೇಳೋದು ಅದಲ್ಲ ನಾನು ನಿಮ್ಮ ಬಗ್ಗೆ ಆಕ್ಷೇಪಣೆ ಇಲ್ಲ. ನೋಡಿ ಇಲ್ಲ ಒಂದು ನಿಮಿಷ ದಯಮಾಡಿ. ಉಮ್ಮರ್ ಶರೀಫ್ ಅವ್ರನ್ನ ಕರೆಸಿ ಸಬ್ಜೆಕ್ಟ್ನ ಡಿವಿಯೇಟ್ ಮಾಡೋದು ಬೇಡ. ನೀವು ಅದೇ ಸಬ್ಜೆಕ್ಟ್ ಮಾಡಿದ್ರೆ ಖಂಡಿತ ನನ್ನ ತಕರಾರಿಲ್ಲ. ಈಗ ನಮಗೆ ಕರೆದಿರೋ ಸಬ್ಜೆಕ್ಟೇ ಬೇರೆ. ನಾನು ಉಮರ್ ಶರೀಫ್ ಅವ್ರಿಗೆ ಕೇಳಿದ್ದು ಭಾರತದ ನಿಲುವು ಅಲ್ಲ, ಶಿಯಾ ಸುನ್ನಿ ಸಂಬಂಧನೇ ಇಲ್ಲ. ಶಿಯಾ ಸುನ್ನಿ ಅವರೇ ಪ್ರಸ್ತಾಪ ಮಾಡೋದು ಅವಶ್ಯಕತೆ ಇರಲಿಲ್ಲ. ಹೌದು, ನೀವು ವಾರದೆಲ್ಲ ತಗೊಂಡು ಬರ್ರಿ. ಅದ್ರ ವಿಷಯನೇ ಅಲ್ಲ ಇವತ್ತು. ಇರಾನ್ದಿರಲಿ ಮತ್ತೊಂದಿರಲಿ ಇದ್ರ ವಿಷಯನೇ ಅಲ್ಲ. ಈಗಿದ್ದು ಬರೀ LPGಗೆ ಸಂಬಂಧಪಟ್ಟಿದ್ದು. ಅವ್ರು ಎಂಟೈರ್ LPG ಬಗ್ಗೆ ಅವ್ರು ಮಾತಾಡಲಿಲ್ಲ. ಉಳಿದಿದ್ದೆಲ್ಲ ಮಾತಾಡೋದು ಅವರು. ಆ ಥರ ಆಗಬಾರ್ದು. ನೀವು ಮಾತಾಡಿ ಸರ್, ನೀವು ಮಾತಾಡಿ. ಅವ್ರ ಕಡೆ ಹ್ಯಾಂಡಲ್ ಮಾಡೋದಕ್ಕೆ ಇನ್ನೇನು ಮಾಡಬಹುದು ನೋಡಿ. ಭಾಳ ಪ್ರಮುಖವಾಗಿ ಒಂದು ಇವತ್ತಾಗಿರ್ತಕ್ಕಂಥ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಲೋಕಸಭೆ ರಾಜ್ಯಸಭೆನಲ್ಲೂ ಧ್ವನಿಯನ್ನು ಎತ್ತಿದ್ದಾವೆ. ವಿರೋಧ ಪಕ್ಷಗಳಿಗಿಂತ ಹೆಚ್ಚಿನ ಧ್ವನಿಯನ್ನು ಇವತ್ತು ಮಾಧ್ಯಮಗಳು ತೋರಿಸಿದ್ದಾವೆ. ಅಂದರೆ ಇಡೀ ದೇಶದಲ್ಲಿ ಕಳ್ಳದಂಧೆ ಏನಾಗ್ತಾ ಇದೆ, ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡಿ ಜನರ ಶೋಷಣೆ ಏನಾಗ್ತಾ ಇದೆ, ಆ ಕನ್ಸರ್ನ್ ಮೇಲೆ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ 12ನೇ ದಿವಸಕ್ಕೆ ವಾರ್ ಎಂಟ್ರಿ ಆಗಿದೆ. 13ನೇ ದಿವಸ. ಎಸ್, ಇವತ್ತು ನೆನ್ನೆ ಒಂದು ದಿವಸ ಬಿಟ್ಟರೆ ಇವತ್ತು 13ನೇ ದಿವಸ. ಫೆಬ್ರವರಿ 28ಕ್ಕೆ ಸ್ಟಾರ್ಟ್ ಆಯಿತು. ಅಫ್ಕೋರ್ಸ್ 13th ಡೇಸ್ ರನ್ನಿಂಗು. ಈ ದೇಶದಲ್ಲಿ ಅಂದರೆ ವಾರ್ ಆಗುತ್ತೆ ಅನ್ನೋ ಸೂಚನೆ ಈಗಾಗಲೇ 3 ತಿಂಗಳು ಮುಂಚೆಯಿಂದಲೂ ಇತ್ತು. ನಮ್ಮ ದೇಶದಲ್ಲಿ ಐ ಥಿಂಕ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇಂಟೆಲಿಜೆನ್ಸ್ ಇದೆ, ಫಾರಿನ್ ಪಾಲಿಸಿ ಡಿಪಾರ್ಟ್ಮೆಂಟ್ ಇದೆ. ಸೊ ಫಾರಿನ್ನಲ್ಲಿ ಏನೇನಾಗುತ್ತೆ ಅನ್ನೋದು ಗೊತ್ತಿದೆ. ಸೊ ನಮ್ಮ ಪ್ರಧಾನಮಂತ್ರಿಗಳು ಭಾಳ ವಿಜೃಂಭಣೆಯಿಂದ ಯಾವಾಗಲೂ ಪಾರ್ಲಿಮೆಂಟ್ ಇದ್ದಾಗಲೇ ಆಚೆ ಹೋಗೋಂಥದ್ದು ಅವ್ರದ್ದೊಂದು ಅಭ್ಯಾಸ. ಪಾರ್ಲಿಮೆಂಟಲ್ಲಿ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲ, ಅದು ಸ್ವಾಭಾವಿಕ. ಅವರು ಫಾರಿನ್ ಟ್ರಿಪ್ ಹೊಡ್ಕೊಂಡು ಇರ್ತಾರೆ, ಒಳ್ಳೆ ಸೂಟ್ ಹಾಕ್ಕೊಂಡು. ಇಸ್ರೇಲ್ಗೂ ಹೋದ್ರು. ನಮ್ಗೆ ಅವ್ರು ಇಸ್ರೇಲ್ಗೆ ಹೋದ್ರು, ಅಮೇರಿಕಾ ಟ್ರಂಪ್ ಜೊತೆ ಇದ್ದರು, ಪಾಕಿಸ್ತಾನದ ಜೊತೆ ಇದ್ದರೂ ನಮ್ಗೆ ಸಂಬಂಧ ಇಲ್ಲ. ನಮಗೆ ಸಂಬಂಧ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಏನು ನೀವು ಒಂದು ಪಾಲಿಸಿ ಇಟ್ಕೊಂಡಿದ್ದೀರಾ ಅಂದರೆ ಇಂಧನಕ್ಕೆ ಸಂಬಂಧಪಟ್ಟಂತೆ ಸಿಲಿಂಡ್ರು ಎಷ್ಟು ದಾಸ್ತಾನು ಇರಬೇಕು, ಯಾವ ರೀತಿ ಪೂರೈಕೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಇದೆ. ನಾಟ್ ಓನ್ಲಿ ದಿಸ್ ಟೈಮ್, ಭಾಳ ವರ್ಷದಿಂದಲೂ ಇದೆ. ಇವತ್ತು ಯುದ್ಧ ಆಗಂಥ ಸಂದರ್ಭ ಬಂದಾಗ ಯಾಕೆ ನಡ್ಕೋಬೇಕು ಅಂತ ಹೇಳೋ ಸಹ ಒಂದು ಪಾಲಿಸಿ ಮ್ಯಾಟ್ರ್ ಇದೆ. ಹಿಂದೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಾಗ ಇವತ್ತು ನಿಂತಿಲ್ಲ, ನಡೀತಾ ಇದೆ. ಮೋರ್ ದೆನ್ 1 year ಯುದ್ಧ ಆಗ್ತಾ ಇದೆ, 2.5 ವರ್ಷ. ಇವತ್ತು ಇದು 13 ದಿವಸಕ್ಕೆ ಏನು ಬಂದಿದೆ, ಅದು ಯಾವತ್ತು ಕನ್ಕ್ಲೂಡ್ ಆಗುತ್ತೆ ಗೊತ್ತಿಲ್ಲ. ನಮಗೆ ಆತಂಕ ಇರ್ತಕ್ಕಂಥದ್ದು, ಈಗ ನೀವು ರಷ್ಯಾ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ್ರಿ. ಅಫ್ಕೋರ್ಸ್ ನೀವು ಪ್ರಧಾನಮಂತ್ರಿಗಳಿದ್ದೀರಾ, ನಿಮ್ಗೆ ಯಾವ ಜೊತೆ ಮಾಡ್ಕೋಬೇಕು, ನಿಮಗೆ ಭಾಳ ಸ್ವತಂತ್ರ ಇದ್ದೀರಾ, ಮಾಡ್ಕೊಂಡ್ರಿ. ರಷ್ಯಾ ಜೊತೆ ಒಪ್ಪಂದ ಮಾಡ್ಕೊಂಡ್ಮೇಲೆ ಟ್ರಂಪ್ ಏನು ಹಾಕೋರು, ನಿಮಗೆ ಸ್ಯಾಂಕ್ಷನ್ಸ್ ಹಾಕೋರು, ಮತ್ತು ಬೇರೆ ಬೇರೆ ಇದನ್ನು ಹೇಳಿದ್ರು. ಅದಾದಮೇಲೆ ನಾನು ಹೇಳ್ದಂಗೆ ಮೋದಿ ಕೇಳ್ತಾರೆ ಅಂತ ಹೇಳಿದ್ರು. ಅದಕ್ಕೂ ಸಹ ಇವತ್ತಿನವರೆಗೂ ಮೋದಿರವರು ಉತ್ತರ ಕೊಡಲಿಲ್ಲ. ಇವತ್ತು LPG ಅಥವಾ ಇಂಧನ ದರಗಳು ಸ್ಟಾಕ್ ಎಷ್ಟಿದೆ ಅಂತ ಹೇಳೋ ಸ್ಟೇಟ್ಮೆಂಟ್ ಯಾರು ಮಾಡಬೇಕು? ಅಫ್ಕೋರ್ಸ್ ಪೆಟ್ರೋಲಿಯಂ ಮಿನಿಸ್ಟ್ರು ಮಾಡಿದರೆ ಸರಿ. ನೀವು ಬೀಂಗೆ ಪ್ರಧಾನಮಂತ್ರಿ, ಈ ದೇಶದಲ್ಲಿ ಇಷ್ಟೆಲ್ಲ ಕಳ್ಳ ಮಾರ್ಕೆಟ್ ನಿಮ್ಮ ಹತ್ರ ದಾಸ್ತಾನು ಇದೆಯಾ ಹೇಳ್ಬೇಕಲ್ಲ. ಆಯಿತು, ನಾವು ಎಸ್ಮಾ ಜಾರಿ ಮಾಡಿದ್ದೀವಿ, ಇಷ್ಟ ಆಗಿದೆ, ಹಿಂಗೆ ಮಾಡ್ತೀವಿ. ನೀವು ಪಾರ್ಲಿಮೆಂಟ್ ನಡೀಬೇಕಾದ್ರೆ ಉತ್ತರ ಕೊಡದಲ್ಲಿ ಆಚೆ ಹೋಗ್ತೀರಾ ಅಂದರೆ ಅದರ ಅರ್ಥ ಏನು? ಹಿಂದೆ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಆವತ್ತು ಕ್ರೂಡ್ ಆಯಿಲ್ ಬೆಲೆ $120, $130, $140 ಇದ್ದಾಗ ನಾವು 48 ತನಕ ಹೋದಾಗ ನಾವು $600 ಸಿಲಿಂಡರ್ ಕೊಡ್ತಾ ಇದ್ವು. $5 ಜಾಸ್ತಿ ಮಾಡಿದಾಗ ಪಾಪ ಸಿಲಿಂಡರ್ಗಳನ್ನ ತಲೆ ಮೇಲೆ ಹೊತ್ಕೊಂಡು ಪ್ರತಿಭಟನೆ ಮಾಡೋರು. ನಿಮ್ಗೆ ಹಕ್ಕಿತ್ತು, ಮಾಡಿದಿರ ತಪ್ಪು ಅಂತಲ್ಲ. ಇವತ್ತು ಕ್ರೂಡ್ ಆಯಿಲ್ $40 ಇಳಿದಾಗ, ಅಂದರೆ 1/3, ಅವತ್ತು $140 ಇದ್ದಿದ್ದು $40 ಇಳಿದಾಗ ನೀವು $1000 ಆಗ್ತಾ ಇದ್ದೀರಾ. ಸ್ಟಾಕ್ ಎಷ್ಟು ಇಟ್ಕೋಬೇಕಂತ ನಿಮ್ಗೆ ಐಡಿಯಾ ಇರಬೇಕು. ಸ್ಟಾಕ್ ಇದೆ ಅಂತ ಇಟ್ಕೊಳ್ಳಿ, ಅಸ್ಯೂಮ್ ಫಾರ್ ವೈಲ್ ಆರ್ಗ್ಯುಮೆಂಟ್. ಹೌದು, ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಈ ದೇಶದಲ್ಲಿ ಸ್ಟಾಕ್ ಇದೆ. 2, ಒಂದು ಗೃಹ ಬಳಕೆ, ಇನ್ನೊಂದು ವಾಣಿಜ್ಯ ಬಳಕೆ. ಸೊ ಗೃಹ ಬಳಕೆಗೆ ಎಷ್ಟಿದೆ, ವಾಣಿಜ್ಯ ಬಳಕೆಗೆ ಎಷ್ಟಿದೆ. ನೀವು ಲೈಸೆನ್ಸ್ ಕೊಟ್ಟಿರೋದು ಸ್ಟೇಟ್ ಗೌರ್ಮೆಂಟ್ಗಳು ಅಲ್ಲ. ನೀವು LPG ಆಗಲಿ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಕೊಡೋಂಥದ್ದು ನೀವು. ಕಳ್ಳ ಮಾರ್ಕೆಟ್ ಕ್ರಿಯೇಟ್ ಆಗಿ ಇವತ್ತು ಹೋಟ್ಲುಗಳವರು ಬೋರ್ಡ್ ಹಾಕಿದ್ದಾರೆ, ನಮಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಇಲ್ಲ, ನಾವು ಹೋಟ್ಲುಗಳು ಕ್ಲೋಸ್ ಮಾಡ್ತಾ ಇದ್ದೀವಿ. ಹೌದು, ಗೃಹಿಣಿಯರು ಪಾಪ ಅವರು ಒಂದು ಸಿಲಿಂಡ್ರ್ ಬೇಕಂದರೆ ಒಂದು $1000 ತೆಗೆದಿಟ್ಟಿರ್ತಾರೆ. $1000 ನೀವು ಬುಕ್ಕಿಂಗ್ ಪೀರಿಯಡ್ನ 1 ವಾರ ಇರೋದು 3 ವಾರಕ್ಕೆ ತೊಗೊಂಡೋಗಿದ್ದೀರಾ. ಅದು ಐತೋ ಇಲ್ಲೋ ಗೊತ್ತಿಲ್ಲ, ನೀವು ಅದು ಯಾರು ಕ್ರಿಯೇಟ್ ಮಾಡಿದ್ದಾರೆ, ಹೆಂಗಾಗಿದೆ ಅಂತೇಳಿ. ಅವ್ರಿಗೆ ಹೆಚ್ಚುವರಿ ಇಲ್ಲ, ಬೇಗ ಬೇಕು ಸಿಲಿಂಡ್ರು, $500 ಜಾಸ್ತಿ ಕೊಡಿ, $1000 ಜಾಸ್ತಿ ಕೊಡಿ. ನಿಮ್ಮಲ್ಲೇ ಅಂದರೆ ಮಾಧ್ಯಮಗಳಲ್ಲಿ ಇವೆಲ್ಲ ಬರ್ತಾ ಇದೆ, ಸ್ಟೋರಿಗಳು ನಮ್ಮಲ್ಲೂ ಬಂದಿದೆ. ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಜನಕ್ಕೆ ಆತ್ಮವಿಶ್ವಾಸ ತುಂಬಬೇಕಲ್ಲ. ಜನ ಪ್ಯಾನಿಕ್ ಇದ್ದಾರೆ. ಜನಕ್ಕೆ ಈಗ $100 ಉಳಿಸೋದಕ್ಕೆ ಯೋಚನೆ ಮಾಡ್ತಾರೆ. ಆ $100 ಉಳಿಸೋದಕ್ಕೆ ಯೋಚನೆ ಮಾಡಿದಾಗ ನೀವು ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು. ಯಾರು ಬ್ಲಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಮಾಡಬೇಕಾದ್ರೆ ಯಾರು? ಕೇಂದ್ರ ಸರ್ಕಾರ. ನೀವು ಪ್ರಧಾನಮಂತ್ರಿಗಳೇ ದೇಶದಲ್ಲಿಲ್ಲ, ಪಾರ್ಲಿಮೆಂಟ್ಗೆ ಬರಲ್ಲ ಅಂದರೆ ಯಾರು ಉತ್ತರ ಕೊಡೋರು ಯಾರು?
ನಾವು ಆಯಿತು ವಿರೋಧ ಪಕ್ಷದವರು ಏನೋ ರಾಜಕೀಯ ಸ್ಟೇಟ್ಮೆಂಟು ಅದು ಒಂದು ಕಡೆ ಇಟ್ಬಿಡೋಣ. ನಿಮ್ಮ ಕರ್ತವ್ಯ ಏನು, ನೀವು ನಿಮ್ಮ ಹೇಳ್ತಾ ಜವಾಬ್ದಾರಿ ಇರೋದು ಏನು? ಪೆಟ್ರೋಲಿಯಂ ಸಚಿವರು ಉತ್ತರ ಕೊಟ್ಟರೆ ಸಾಕಾಗೋದಿಲ್ಲ, ಪ್ರಧಾನಮಂತ್ರಿಗಳು ಮಾತಾಡಲಿ ಅಂತ. ಪೆಟ್ರೋಲಿಯಂ ಸಚಿವರು ಉತ್ತರ ಕೊಡುವಂಥ ಸಂದರ್ಭ ದಾಟೋಗಿದೆ. ಓಕೆ, ನೀವು ಪೆಟ್ರೋಲಿಯಂ ಸಚಿವನ ಕರ್ಕೊಂಡು ಹೋಗಿದ್ದ ಇಸ್ರೇಲ್ ಪ್ರಧಾನಮಂತ್ರಿ ಭೇಟಿ ಮಾಡಿದಾಗ ಇಲ್ಲ, ನೀವು ಟ್ರಂಪ್ ಜೊತೆ ಮಾತಾಡಿದಾಗ ಪೆಟ್ರೋಲಿಯಂ ಮಿನಿಸ್ಟರ್ ಇಟ್ಕೊಂಡು ಮಾತಾಡ್ಕತೆ ಮಾಡಿಲ್ಲ. ಸೊ ಇದು ಆಯಿತು, ಪಾಲಿಸಿ ನೀವು ಮಾಡಿದ್ದೀರಾ, ನಿಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ನೂ ವಿಶ್ವಾಸಕ್ಕೆ ತೊಗೊಳ್ಳಿ, ನಿಮ್ಮ ಫಾರಿನ್ ಮಿನಿಸ್ಟರ್ನೂ ವಿಶ್ವಾಸಕ್ಕೆ ತೊಗೊಳ್ಳಿ, ಫೈನಾನ್ಸ್ ಮಿನಿಸ್ಟರ್ನೂ ವಿಶ್ವಾಸಕ್ಕೆ ತೊಗೊಳ್ಳಿ. ನಮಗೆ ಬೇಕಾಗಿರ್ತಕ್ಕಂಥದ್ದು, ನಮ್ಗೆ ಕನ್ಸರ್ನ್ ಇರ್ತಕ್ಕಂಥದ್ದು ಜನಕ್ಕೆ ಈ ಥರದ ಒಂದು ಪ್ಯಾನಿಕ್ ಆಗೋದಕ್ಕೆ ಅವಕಾಶ ಕೊಡಬಾರದು. ಸೊ ಪ್ಯಾನಿಕ್ ಆದಾಗ ಏನಾಗುತ್ತೆ, ಇಡೀ ಎಂಟೈರ್ ವ್ಯವಸ್ಥೆ ಅಸ್ತವ್ಯಸ್ತ ಆಗುತ್ತೆ. ಓಕೆ, ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಜವಾಬ್ದಾರಿ ಇದೆ. ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ನೀವು ಇಸ್ರೇಲ್ ಜೊತೆ ಏನು ಸಂಬಂಧ ಇಟ್ಕೊಂಡಿದ್ದೀರಾ, ಟ್ರಂಪ್ ಹೇಳಿದಾಗ ನೀವು ಯಾಕೆ ಉತ್ತರ ಕೊಟ್ಟಿಲ್ಲ, ಅದೆಲ್ಲ ಒಂದು ಕಡೆ. ನೀವು ರಷ್ಯಾಕ್ಕೆ ಹೋಗಿ ಏನು ಮಾಡಿ ಬಂದ್ರಿ, ಅದೆಲ್ಲ ಒಂದು ಕಡೆ. ಅದೆಲ್ಲ ಬಿಟ್ಟು ನಮಗಿರ್ತಕ್ಕಂಥ ಕನ್ಸರ್ನ್ ಆ್ಯಸ್ ಆ್ಯಂಡ್ ಟುಡೇ ಇವತ್ತು ಹೇಳಿದ್ದಾರೆ ಪಾರ್ಲಿಮೆಂಟಲ್ಲಿ ಮಿನಿಸ್ಟರ್ ಹೇಳಿದ್ದಾರೆ, ನಾವೆಲ್ಲ ಒಟ್ಟಿಗೆ ಇರಬೇಕು, ಜನಕ್ಕೆ ಗಾಬರಿ ಆಗೋದಕ್ಕೆ ಅವಕಾಶ ಕೊಡಬಾರ್ದು, ಇದರಲ್ಲಿ ವಿರೋಧ ಪಕ್ಷಗಳು ಸಹಕಾರ ಬೇಕು ಅಂತ ಹೇಳಿದ್ದಾರೆ. ವಿ ಅಗ್ರಿ, ಅದನ್ನು ನಾವು ಡಿಸ್ಪ್ಯೂಟ್ ಮಾಡಲ್ಲ. ಬೀಯಿಂಗ್ ಎ ರೂಲಿಂಗ್ ಗೌರ್ನಮೆಂಟ್, ಸೆಂಟ್ರಲ್ ಗೌರ್ನಮೆಂಟ್, ನಿಮ್ಮ ಜವಾಬ್ದಾರಿ ಏನು, ನೀವು ವಿಶ್ವಾಸ ತುಂಬಬೇಕು. ಆಯಿತು, ಇಡೀ ದೇಶದಲ್ಲಿ 100 ಕಡೆ ರೈಡ್ ಮಾಡಿ ಯಾರು ಇವತ್ತು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅವ್ರ ಮೇಲೆ ಒಂದು ಕೇಸ್ ಹಾಕುವಂಥ ಪ್ರಯತ್ನ ಮಾಡಿದ್ದೀರಾ? ಅಂದರೆ ಸ್ಟೇಟ್ ಏಜೆನ್ಸಿಗಳು ಮಾಡೋಕ್ಕಾಗಲ್ವಾ ಅದನ್ನ? ಸ್ಟೇಟ್ ಏಜೆನ್ಸಿಗೆ ಲಿಮಿಟೆಡ್ ಸ್ಕೋಪು, ಸ್ಟೇಟ್ ಏಜೆನ್ಸಿನೂ ಮಾಡಬೇಕಿಲ್ಲ ಅಂತ ನಾನು ಹೇಳೋದಿಲ್ಲ. ನಾವು ಇವತ್ತು ಅದನ್ನೇ ಯಾರೋ ಒಬ್ಬ ಒಂದು ಗೋಡೌನಲ್ಲಿ 100 ಸಿಲಿಂಡರ್ನ ನಿನ್ನೆ ಇಟ್ಕೊಂಡಿದ್ದಾರಪ್ಪ. ನಿನ್ನೆ ಇವತ್ತು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡಿ ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಹಿಂಗೆ ರೂಲಿಂಗ್ ಪಾರ್ಟಿ ನಾವು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ, 9ನೇ ತಾರೀಕು ಮೀಟಿಂಗ್ ಮಾಡಿದ್ದಾರೆ, ನಿನ್ನೆ ಮೀಟಿಂಗ್ ಮಾಡಿದ್ದಾರೆ, ಇವತ್ತು ಮೀಟಿಂಗ್ ಮಾಡಿದ್ದಾರೆ, ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ, ಅಫಿಷಿಯಲ್ಸ್ ಮೀಟಿಂಗ್ ಮಾಡಿದ್ದಾರೆ. ಯಾರು ಸಹ ಈ ಥರ ಬ್ಲಾಕ್ ಮಾರ್ಕೆಟ್ ಮಾಡೋದಂಗೆ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ವಿ ಅಗ್ರಿ. ಬಟ್ ಅದಕ್ಕೆ ಒಂದು ಹೆಲ್ದಿ ಡೆಮೋಕ್ರಸಿ ವರ್ಕ್ ಆಗಬೇಕಾಗಿರೋದೇ ಹಂಗೆ ಸರ್. ಡೆಫಿನೆಟ್ಲಿ ಆಗಿದೆ. ನಾನು ಅದನ್ನ ದುರಿತ ಕಾಲ, ನೋ ಕಷ್ಟದ ಕಾಲ, ಕ್ರೈಸಿಸ್ ಮಾಡಿದೆ. ಸ್ಟೇಟ್ ಗೌರ್ಮೆಂಟ್ ಇವತ್ತು ಡಿಪೆಂಡೆಂಟ್ ಸೆಂಟ್ರಲ್ ಗೌರ್ಮೆಂಟ್. ನಾವು ಇದು ಬ್ಲಾಕ್ ಮಾರ್ಕೆಟ್ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ, ನಮ್ಮದು ಜವಾಬ್ದಾರಿ ಇದೆ, ಕೆಲಸ ಮಾಡ್ತೀವಿ ಅಂತೇಳಿ ಸ್ಟೇಟ್ ಫುಡ್ ಮಿನಿಸ್ಟರ್ ಮುನಿಯಪ್ಪನವ್ರು ಹೇಳಿಕೆ ಏನು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಅದಲ್ಲ. ಲೈಸೆನ್ಸಿಂಗ್ ಅಥಾರಿಟಿ ಕ್ರಿಮಿನಲ್ ಕೇಸ್ ಹಾಕೋದು ರಾಜ್ಯಕ್ಕಿಂತ ಸೆಂಟ್ರಲ್ಗೆ ಇರೋಂಥ ಪವರ್ಸು. ಈಗ ಯಾರೋ ಒಬ್ಬ LPG ಸ್ಟಾಕ್ ಹೋಲ್ಡರು ಇಲ್ಲಿಗಲ್ ಮಾರ್ಕೆಟ್, ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡೋದು ಅಂತ ಇಟ್ಕೊಳ್ಳಿ, ಸ್ಟೇಟ್ ಗೌರ್ಮೆಂಟ್ ನೋಟಿಸ್ ಕೊಡ್ಬೋದು, ಬಿಟ್ಟರೆ ಅವ್ನು ಲೈಸೆನ್ಸ್ ಕಿತ್ಕೊಳ್ಳೋ ನಮ್ಗೆ ಪವರ್ಸ್ ಇಲ್ಲ. ಲೈಸೆನ್ಸ್ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ದಟ್ ಇಸ್ ವಾಟ್. ಬಟ್ ಕೇಸ್ ಹಾಕೋದಕ್ಕಾಗ, ಕೇಸ್ ಹಾಕ. ಬಟ್ ಇವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ ದೇ ಆರ್ ಹ್ಯಾವಿಂಗ್ ಮೋರ್ ಪವರ್ಸ್. ನಾಟ್ ಓನ್ಲಿ ಲೈಸೆನ್ಸ್ ಕಿತ್ಕೊಳ್ಳೋದು, ಎಂಟರ್ ಸ್ಟಾಕ್ ನಾವು ಕಸ್ಟಡಿಗೆ ತಗೋಬಹುದು ಸೆಂಟ್ರಲ್ ಗೌರ್ಮೆಂಟ್ ಅವರು. ನೀವು ಇವತ್ತು ನಾನು ಹೇಳ್ತಾ ಇರೋದು ಸೆಂಟ್ರಲ್ ಮಿಷನರಿ ರಾಜ್ಯಗಳಲ್ಲಿ ಪ್ರೆಸೆನ್ಸ್ ಇರೋದಿಲ್ಲ ಅಂತ. ನಮ್ಮ ಹತ್ರ ರಾಜ್ಯದಲ್ಲಿ ಪೊಲೀಸ್ ಫೋರ್ಸ್ ಇದೆ. ಅಲ್ಲ, ಪೊಲೀಸ್ ಫೋರ್ಸ್ ಇದೆ. ಸಾರಿ, ನೋ ಅಬ್ಸಲ್ಯೂಟ್ಲಿ ರಾಂಗ್. ಅಲ್ಲ ಸರ್, ಇದು ಯಾವ್ದಾರ ದೇಶದಲ್ಲಿ ರಾಜ್ಯದಲ್ಲಿ ಸಣ್ಣ ವಿಷಯ ಆದ್ರೆ ನೀವು CBI ಅವ್ರನ್ನ ಕಳಿಸ್ತೀರಾ, ಹೌದು, ED ಅವ್ರನ್ನ ಕಳಿಸ್ತೀರಾ, ಪ್ಯಾರಾಮಿಲಿಟರಿ ಕಳಿಸ್ತೀರಾ. ಪಾಪ ಈಗ LPG ಇದಾರೆ, ನಮ್ದು ಲಿಮಿಟೆಡ್ ಸ್ಕೋಪ್ ಅಂತ ಹೇಳ್ತೀರಾ. ರಮೇಶ್ ಬಾಬು ಅವರೇ, ಯಾವುದೋ ಹೋಟೆಲಿನ ಗೋಡೌನ್ ನಲ್ಲಿ 50 ಕಮರ್ಷಿಯಲ್ ಸಿಲಿಂಡರ್ ಇದಾವಪ್ಪ. ನಿಮ್ಮ ಒಂದು ನಿಮಿಷ ಕೇಳಿ. ಒಂದು ಹೋಟೆಲ್ ನ ಗೋಡೌನ್ ನಲ್ಲಿ 50 ಕಮರ್ಷಿಯಲ್ ಸಿಲಿಂಡರ್ ಇದಾವೆ. ಮುಗಿಸ್ತೀನಿ. ನಿಮ್ಮ ಉತ್ತರ ನೀವೇನು ಪ್ರಶ್ನೆ ಹಾಕ್ರಿ, ಅಬ್ಸಲ್ಯೂಟ್ಲಿ ರಾಂಗ್. ಓಕೆ, ಇವತ್ತು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡೋಂಥ ವಿಚಾರದಲ್ಲಿ ದಟ್ಟು ಇನ್ ರೆಸ್ಪೆಕ್ಟ್ ಆಫ್ ಇಂಧನ, ನೀವು ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ಗೆ ಸಂಬಂಧಪಟ್ಟಂತೆ ಇಂಥ ಸಂದರ್ಭಗಳಲ್ಲಿ ನೇರವಾಗಿ ಎಂಟ್ರಿ ಆಗೋದಕ್ಕೆ ಹೆಚ್ಚು ಅಧಿಕಾರ ಇರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ. ನಾನು ಸ್ಟೇಟ್ ಗೌರ್ಮೆಂಟ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ಟೇಟ್ ಗೌರ್ಮೆಂಟು ಮಾಡಬೇಕು, ನೀವು ಹೇಳಿದಂಥ ಸ್ವೀಕಾರ ಮಾಡ್ತೀನಿ, ಇಬ್ಬರು ಜೊತೆಲಿ ಕೆಲಸ ಮಾಡಬೇಕು. ಬಟ್ ಹೆಚ್ಚು ಅಧಿಕಾರ ಇರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟು. ಇವತ್ತಾಯ್ತು, ಕಳ್ಳ ಮಾರ್ಕೆಟ್ ಆಗ್ತಾ ಇದೆ, ಯಾವನೋ ಬೇಜೆನ್ಸಿಯನ್ನು ಮಾಡ್ತಾ ಇದ್ದಾನೆ, 1000 ರೂಪಾಯಿ ಸಿಲಿಂಡರ್ 2000ಕ್ಕೆ ಮಾಡ್ತಾ ಇದ್ದಾನೆ. ಸ್ಟಾಕ್ ನಿಲ್ಸೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಪವರ್ಸ್ ಇದೆಯಾ, ಸೆಂಟ್ರಲ್ ಗೌರ್ಮೆಂಟ್ ಪವರ್ಸ್ ಇದೆಯಾ? ಸೊ ಯು ಟು ವರ್ಕ್, ಯು ಟು ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಸಿದ್ದರಾಮಯ್ಯನವ್ರದ್ದು ಚಾಳಿ ಏನಾಗ್ಬಿಟ್ಟಿದೆ, ಎಲ್ಲದಕ್ಕೂ ಮೋದಿ ಕಡೆ ಕೈ ತೋರಿಸ್ಕೊಂಡು ಇವರಂತರ ಕೈ ಎತ್ತೋದು ಅದು ಎಲ್ಲರಿಗೂ ಹರಿದು ಬಂದ್ಬಿಟ್ಟಿದೆ. ಹಾಗಾಗಿ ಈವನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಯಾರ ಕೈಲಿರೋ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಮು, ಯಾವುದೋ ಒಂದು ಗೋಡನಲ್ಲಿ ಅಥವಾ ಯಾರೊಬ್ಬ ಕಳಮಾಲಿಗೆ 40 ಸಿಲಿಂಡರ್ ಇಟ್ಕೊಂಡವನೇ ಅಂತ ಹೇಳಿದ್ರೆ ಅವ್ರು ಅಲ್ಲಿಂದ ಮಿಲಿಟರಿ ಕಳಿಸೋಕ್ಕಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರತಿ ರಾಜ್ಯದನೇ ಆಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸು ಇಟ್ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ಸು. ದೇ ಹ್ಯಾವ್ ಟು ಡೂ. ಅವ್ರಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಾಗ್ತಕ್ಕಂಥ ಸತ್ಯ. ಮೊದಲನೇದು. ಎರಡನೇದು, ಇದು ಭಾಳ ಮಾತಾಡಿದ್ರು, ಮೋದಿಯವರು ಪಾರ್ಲಿಮೆಂಟ್ ನಡೆಯೋ ಟೈಮಲ್ಲಿ ವಿದೇಶಕ್ಕೆ ಹೊರಟೋಗ್ತಾರೆ ಅಂತೇಳಿ. ನಿನ್ನೆ ಅಮಿತ್ ಶಾ ಅವರು ಕಂಪ್ಲೀಟಾಗಿ ಡಾಟಾ ಕೊಟ್ಬಿಟ್ರು. ಲೀಡರ್ ಆಫ್ ಅಪೋಸಿಷನ್ನು ರಾಹುಲ್ ಗಾಂಧಿಯವರು ಎಷ್ಟು ದಿನ ಪ್ರೆಸೆಂಟ್ ಇದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಿಷಯ ಮಾತಾಡೋ ಟೈಮಲ್ಲೆಲ್ಲ ಫಾರಿನ್ ಓಡಾಗಿದ್ದಾರೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆ ವಿಷಯಕ್ಕೆ ಪ್ರಿಯಾಂಕಾ ಇವರು ಗಾಂಧಿಯವ್ರನ್ನ ಕೇಳಿದ್ರೆ ವಿಷಯ ಅವ್ರದ್ದಲ್ಲ, ಸ್ಪೀಕರ್ ಅವ್ರದ್ದು ಅಂತ ಹೇಳ್ತಾರೆ. ಅದು ಒಂದು ಮೊದಲನೇದು. ಸರ್, ಪ್ರಧಾನಮಂತ್ರಿಗಳು 2 ದಿವಸ ಇದ್ದಾರೆ ಅನ್ನೋ ದೇಶದ ಆಡಳಿತಕ್ಕೆ ಸಂಬಂಧಿಸಿದ ವಿಷಯ. ಪ್ರಧಾನಮಂತ್ರಿಗಳಿಗೆ ನಾನು ಲೀಡರ್ ಆಫ್ ಅಪೋಸಿಷನ್ ಸಾಂವಿಧಾನಿಕವಾದಂಥ ಹುದ್ದೆ.
ಈಸ್ ಏನು ಶಾಡೋ ಪ್ರೈಮ್ ಮಿನಿಸ್ಟರ್ ಅವರು. Definite ಆಗಿ. ಹಾ. ಅದೇ ಪ್ರಶ್ನೆ ಆದ್ರೆ ಇರೋದು. ದೇಶದ ಆಡಳಿತ ನೇರವಾಗಿ ಸಂಬಂಧ ಪಡೋದು ಪ್ರೈಮ್ ಮಿನಿಸ್ಟರ್ ಪ್ರೆಸೆನ್ಸ್ ಮೇಲೆ. ಎಲ್ಲಿ ತೊಂದರೆ ಆಗಿದೆ ನೋಡಿ, ಇವ್ರು ಯಾವಾಗ ಪ್ರಶ್ನೆಗಳೆತ್ತಾರೆ ಆ ಪ್ರಶ್ನೆಗಳ ಉತ್ತರ ಕೊಡ್ಬೇಕಾದ್ರೆ ಯಾವತ್ತಾರು ನಿಂತ್ಕೊಂಡಿದಾರ, ಓಡಾಕ್ಬಿಟ್ಟವ್ರೆ. ಅದು ಬಿಟ್ಬಿಡಿ, ನೆನ್ನೆ ಹೋಗ್ಲಿ ಇದನ್ನ ಸ್ಪೀಕರ್ ಅವ್ರ ಬಗ್ಗೆ ಇದನ್ನ ಇದು ಮಾಡಿದ್ರು, ಅದು ವೋಟಿಂಗ್ ಟೈಮಲ್ಲಿ ಕಾಂಗ್ರೆಸ್ಸೇ ಇಲ್ಲ, ವೋಟಿಂಗಿಗೆ ಓಡೋಗ್ತಾರೆ. LPG ವಿಷಯಕ್ಕೆ ಬನ್ನಿ. ಈ ವಿಚಾರಕ್ಕೆ ಬಂದಾಗ ಇಲ್ಲ, ಒಂದು ಸೆಕೆಂಡ್ ಅವ್ರಿಗೆ ಉತ್ತರ ಕೊಟ್ಬಿಟ್ಟು ಹೇಳ್ತೀನಿ. ರಷ್ಯಾದು ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ರಷ್ಯಾದು ಟ್ರಂಪ್ ಮಾತು ಕೇಳ್ಕೊಂಡು ನಿಲ್ಲಿಸ್ಬಿಟ್ಟಿದ್ರು ಅಂತ ಹೇಳಿರಿ. ಸ್ವಲ್ಪ ನಾವು ಅಭ್ಯಾಸ ಮಾಡ್ಕೊಂಡು ಕೇಳಿ ನೋಡಿ, ಯಾವ ತಿಂಗಳಲ್ಲಿ ನಿಂತಿದೆ ಇಲ್ಲಿವರೆಗೂ ರಷ್ಯಾದು? ಡಿಸೆಂಬರ್ 2025 ಡಿಸೆಂಬರ್ ತಿಂಗಳಲ್ಲಿ 2.5 ಲಕ್ಷ ಮಿಲಿಯನ್ ಬ್ಯಾರಲ್ಗಳು ಪರ್ ಡೇ ಬಂದಿದೆ. ಜನವರಿನಲ್ಲಿ 2,15,000 ಮಿಲಿಯನ್ ಬ್ಯಾರಲ್ಗಳು ಪರ್ ಡೇ ಬಂದಿದೆ. ಫೆಬ್ರವರಿನಲ್ಲಿ 1,57,000 ಮಿಲಿಯನ್ ಬ್ಯಾರಲ್ಗಳು ಬಂದಿದೆ. ಯಾವ ಟ್ರಂಪ್ ಮಾತು ಯಾರು ಕೇಳೋರಿ? ಯಾವತ್ತು ನಿಂತಿದೆ ಇದು ರಷ್ಯಾದಿಂದ ಬರೋದು? ಫೆಬ್ರವರಿ ತಿಂಗಳಲ್ಲೂ ಭಾರತಕ್ಕೆ ಬೇಕಾದ ಆಯಿಲ್ ನ ಬಹುಪಾಲು ಬಂದದ್ದು ರಷ್ಯಾದಿಂದ. ಪ್ರತಿ ತಿಂಗಳು ಬರ್ತಾನೆ ಇದೆ. 20% ಪಡ್ಕೊಂತಾ ಇರ್ತಾನೆ ಬಿಟ್ರೆ ಯಾವತ್ತು ನಿಂತಿದೆ? ಮೊದಲನೇ ಪ್ರಶ್ನೆ. ಎರಡನೇದು, ಇವತ್ತು ಇಡೀ ಕ್ರೈಸಿಸ್ ಅಲ್ಲಿ ಇದು ಕ್ರೈಸಿಸ್ ಕೇವಲ ಭಾರತಕ್ಕೆ ಬಂದಿರೋದಲ್ಲ, ಯುದ್ಧ ಇಡೀ ಜಗತ್ತಿಗೆ ಬಂದಿರೋದು. ಜಗತ್ತಿನ ಎಲ್ಲ ಮುಂದುವರೆದ ದೇಶಗಳು ತತ್ತರಿಸೋಗಿ 90% ಸಿಂಗಾಪುರ್ನಲ್ಲಿ ಹೋಟ್ಲುಗಳು ಕ್ಲೋಸ್ ಆಗಿರ್ಬೇಕಾದ್ರೆ ಆ ಪರಿಸ್ಥಿತಿ ಭಾರತಕ್ಕೆ ಬಂದೇ ಇಲ್ಲ. ಇವತ್ತು ಜಗತ್ತಲ್ಲಿ ಎಲ್ಗೂ ಆಯಿಲ್ ಇದಾಗದಾಗ ಇವತ್ತಾಗ್ಲೇ ಮೊದಲ ಆಯಿಲ್ ಟ್ಯಾಂಕರ್ ಲೈಬೀರಿಯಾದು ಇವತ್ತಾಗಲೇ 1,35,000 ಟನ್ ಇಟ್ಕೊಂಡು ಇದೇ ಹೊಮ್ರೂಜಿಂದ ಸ್ಟ್ರೈಟ್ ಆಫ್ ಹಾರ್ಮೋಜಿಂದ ಭಾರತದ ಈಗಾಗಲೇ ಮುಂಬೈಗೆ ತಲುಪಿದೆ. ಇವತ್ತಾಗಲೇ ಮತ್ತಿನ್ನೆರಡು ಹಡಗುಗಳು ಪುಷ್ಪಕ್ಕೂ ಮತ್ತು ಪರಿಮಳ ಈಗಾಗಲೇ ಅಲ್ಲಿಂದ ಮೂವ್ ಆಗಿದ್ದಾವೆ. 26 ಇಂಡಿಯನ್ ಫ್ಲಾಗ್ ಇರ್ತಕ್ಕಂಥ ಹಡಗುಗಳು ಸ್ಟ್ರೈಟ್ ಆಫ್ ಹಾರ್ಮೋಜಿಂದ ಭಾರತಕ್ಕೆ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಬರ್ತಾ ಇಲ್ಲ, 36 ಅಲ್ಲಿ ಸ್ಟ್ರಕ್ ಆಗಿದ್ದಾವೆ. 2 ಹೊರಟಿರೋದು ಹೌದು, 1 ತಲುಪಿರೋದು ಹೌದು. ಹೌದು ಸರ್. ಆ 20 ಇದನ್ನೇ ಯಾವ 28ನೇ ತಾರೀಕು ನಮ್ಮ ಫಾರಿನ್ ಮಿನಿಸ್ಟರ್ ಮಾತಾಡಿದ್ರು, ಇರಾನ್ ಫಾರಿನ್ ಮಿನಿಸ್ಟರ್ ಜೊತೆ 5ನೇ ತಾರೀಕು ಮಾತಾಡಿದ್ರು, ಮತ್ತೆ 10ನೇ ತಾರೀಕು ಮಾತಾಡಿದ್ರು. 3 ದಿವಸ ಮಾತಾಡಿದ್ರು. ಈಗ ಈವನ್ ಇರಾನಿಂದನೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಇದು ನಾವು ಹೇಳ್ತಿರೋದಲ್ಲ, ವೆಸ್ಟರ್ನ್ ಮೀಡಿಯಾಗಳು ಹೇಳ್ತಿರ್ತಕ್ಕಂಥದ್ದು. ಇರಾನಿಂದ ಸಾವಿರಾರು ಹಡಗುಗಳಾಗಲೇ ಓಡಾಡ್ತಾ ಇದ್ದಾವೆ, ಚೈನಾ ಮತ್ತು ಭಾರತಕ್ಕೆ ಹೋಗ್ತಾ ಇರೋದು ಅಂತೇಳಿ ವೆಸ್ಟರ್ನ್ ಮೀಡಿಯಾಗಾಗಲೇ ಸ್ಪೆಕ್ಯುಲೇಟ್ ಮಾಡಿಬಿಟ್ಟಿದೆ, ಬೇರೆ ಎಲ್ಗೂ ಹೋಗೋದಿಲ್ಲ ಅಂತೇಳಿ. ಅದ್ರ ಅರ್ಥ ನಮಗೆ ಯಾವತ್ತೂ ಕೂಡ 1 ಲೀಟ್ರ್ ಕೂಡ ಕಡಿಮೆ ಆಗೋದಿಲ್ಲ. ಈವನ್ ನ್ಯಾಚುರಲ್ ಗ್ಯಾಸ್ ವಿಚಾರಕ್ಕೆ ಬಂದರೆ ಯಾಕೆ ನಮಗೆ ಸರ್ಪ್ಲಸ್ ಸ್ಟಾಕು ಆಯಿಲಲ್ಲಿದೆ, ನ್ಯಾಚುರಲ್ ಗ್ಯಾಸಲ್ಲಿ ಯಾಕೆ ಸರ್ಪ್ಲಸ್ ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ದಟ್ ಈಸ್ ಏನು ಅದು ನೇಚರ್ ಆಫ್ ಟೆಕ್ನಿಕಲ್ ಇಶ್ಯೂ. ಅಂದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸ್ಟೋರ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ 9 to 12 ಡೇಸ್ ಅಷ್ಟೇ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕಾಗೋದು. ಅದನ್ನು -162 ಡಿಗ್ರೀಸ್ ಅಲ್ಲಿ ಟೆಂಪರೇಚರ್ ಅಲ್ಲಿ ಇಟ್ಟರೆ 9 ದಿವಸ ಇಟ್ಕೋಬಹುದು. ಸ್ಟೋರ್ ಮಾಡೋದಕ್ಕಾಗತ್ತೆ. ಇಟ್ ಇಸ್ ನಾಟ್ ಫೈನಾನ್ಷಿಯಲಿ ವಯಬಲ್. ಡೆಫಿನೆಟ್ಲಿ ಫೈನಾನ್ಷಿಯಲಿ ವಯಬಲ್ ಅಲ್ಲ. ಕ್ರಯೋಜೆನಿಕ್ ಟೈಪ್ ಆಗಿ ನಾವು ಅದನ್ನು ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಎರಡನೇದು, 90% ನಮಗೆ ಗ್ಯಾಸ್ ಬರ್ತಾ ಇರೋದು ಕತಾರಿಂದ. ಕತಾರಲ್ಲಿ ಪ್ರೊಡಕ್ಷನ್ ನಿಂತೋಗಿದೆ. ಹಾಗಾಗಿ ಎಲ್ಲ ಕಡೆಯಿಂದ ವ್ಯವಸ್ಥೆಗಳಾಗಿ ಇವನ್ ಏನು ಹೇಳ್ತಾ ಇದ್ದಾರೆ, 1 ದಿವಸ ಕೂಡ ನಮಗೆ LPG ಮನೆಗೆ ಆಗ್ತಕ್ಕಂಥ LPG ನಿಮಗೆ ಕೊರತೆ ಬರೋದೇ ಇಲ್ಲ. ನಾನು ಸುಮಾರು ನೀವು ಹೇಳ್ತಾ ಇರೋದೇನು, ಬೇರೆ ದೇಶದಲ್ಲಿ ಇದಕ್ಕಿಂತ ಜಾಸ್ತಿ ಸಮಸ್ಯೆ ಆಗಿದೆ, ಆ ದೇಶಗಳನ್ನು ನೋಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ. ನಮ್ಮ ಸಮಾಧಾನ ಮಾಡ್ಕೊಳ್ಳೋಕೆ ನಿಮ್ಗೆ ತೊಂದರೆನೇ ಆಗಿಲ್ಲ ಅಂತ. ಯಾವ ತೊಂದರೆ? ಹೋಟೆಲ್ಗಳು ಬಂದ್ ಆಗ್ತಾ ಇದಾವ್ರಿ. ಡೆಫಿನೆಟ್ಲಿ ಹೋಟೆಲ್ಗಳು ಬಂದ್ ಆಗ್ತಾ ಇದಾವೆ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಹೊಡೆತ ಕೇವಲ ಭಾರತಕ್ಕೆ ಬಂದಿಲ್ಲ, ಜಗತ್ತಿಗೆ ಬಂದಿರೋದು. ಏನಾಗಿದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ಲು ಮತ್ತೆ ಕಮರ್ಷಿಯಲ್ಲು ಎರಡಕ್ಕೆ ಮಾತ್ರ ಸ್ವಲ್ಪ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಏನು ಜನಗಳಿಗೆ ಹೋಗ್ತಿರ್ತಕ್ಕಂಥ ಗ್ಯಾಸ್ ಏನಿದೆ, ಜೊತೆಗೆ ಏನು ಎಸೆನ್ಷಿಯಲ್ ಕಮಾಡಿಟೀಸ್ಗೆ ಹೋಗ್ತಕ್ಕಂಥ ಗ್ಯಾಸ್ಗಳೇನಿದೆ, ಅದು ಹಾಸ್ಟೆಲ್ಗೆ ಇರ್ಬೋದು ಅಥವಾ ಬೇರೆ ಕಡೆಗೆ ಇರ್ಬೋದು, ಇಂಥವಕ್ಕೆ ಪ್ರೈಮರಿ ಇದನ್ನು ಕೊಟ್ಕೊಂಡು ಕೇವಲ ಕಮರ್ಷಿಯಲ್ಗೆ ಮಾತ್ರ ಕೆಲವು ಏನು ಆಗ್ತಕ್ಕಂಥದ್ದು ಅದು ಕೂಡ ಟೆಂಪರವರಿ. ಮತ್ತು ಏನೇನು ಯಾವಾಗಲೂ ಅಷ್ಟೇ ಸಾಮಾನ್ಯವಾಗಿ ಪ್ಯಾನಿಕ್ ಆಗ್ತಕ್ಕಂಥದ್ದು ಸಹಜ. ನೀವೇನೇ ಬೆಳಗ್ಗೆ ತೋರಿಸಿದ್ರು ಯಾರೋ 3,000 ಲೀಟ್ರು ಡೀಸೆಲ್ ಇಟ್ಟಿಟ್ಕೊಂಡಿದ್ದಾನೆ ಅಂತೇಳಿ. ಒಂದೊಂದು ಮನೆ ಒಳಗಡೆಗೆ ಆಗಲೂ ಹೇಳ್ತಾರೆ, ಒಂದು ಸಣ್ಣ ಮೆಸೋರು ಇವ್ರ ಹತ್ರ ಮಾತಾಡ್ತಿದ್ದೆ, ಒಬ್ಬ ಸಣ್ಣ ಮೆಸೋರು 42 ಸಿಲಿಂಡರ್ ಎತ್ತಿಟ್ಕೊಂಡ್ಬಿಟ್ಟವನು 2-3 ದಿವಸದಲ್ಲಿ. ಅದ್ರ ಅರ್ಥ ಒಂದು ಸಣ್ಣ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಿರೋರು ಯಾರು? 2011 ಫೋಟೋ ಹಾಕ್ಬಿಟ್ಟು ಇವತ್ತು ಕ್ಯೂ ನಿಂತಿದ್ದಾರೆ ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ನ ಪರಿಸ್ಥಿತಿ. 2013 ಯಾವ ವಾರ್ ಟೈಮ್ ಇತ್ತು ಅಂತೇಳಿ 8 ಗಂಟೆಗೆ ಫ್ರೆಶ್ ವಿಜುವಲ್ಸ್ ತೋರಿಸ್ತೀನಿ ರೀ. ಜನ ಏಜೆನ್ಸಿ ಮುಂದೆ ನಿಂತ್ಕೊಂಡಿದ್ದಾರೆ. ಸರ್ ಅದು ನೀವು ಎಲ್ಲಿ ರಿಯಾಲಿಟಿ ನೋಡ್ತಾನೆ ಇಲ್ಲ ಚಂದ್ರಶೇಖರ್. ನೀವು ಕ್ರಿಯೇಟ್ ಆಗಿರೋದು ಮನೆಗೆ ಕೊಡ್ತಕ್ಕಂಥ ಸಿಲಿಂಡರ್ಗಳೇನಿದೆ, ಏನು 20 ಡೇಸ್ ಅಥವಾ 25 ಡೇಸ್ ಇವತ್ತು ಮಾಡಿದ್ದಾರೆ, ಒಂದು ಸಿಲಿಂಡರ್ಗೆ ಒಬ್ರಿಗೂ ಕಡಿಮೆ ಆಗೋದಿಲ್ಲ. ಇವತ್ತು ಕೂಡ ಹಲವಾರು ಜನ ಪ್ರತಿ ದಿವಸ ಡೆಲಿವರ್ ಆಗ್ತಾ ಇದೆ. ಪ್ಯಾನಿಕ್ ಆದಾಗ ಸರ್, ಒಂದು ATM, ಒಂದು ಬ್ಯಾಂಕ್ ಮುಳುಗೋಯ್ತದೆ, ಸುಮ್ಮನೆ ಯಾರು ಸುದ್ದಿ ಹಬ್ಸಿದ್ರೆ ಇದು ATM ಮುಂದೆ ಸಾವಿರಾರು ಜನ ನಿಂತ್ಕೊಂತಾರೆ. ಪ್ಯಾನಿಕ್ ಆಗ್ತದೆ. ಅದನ್ನೇ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು. ಪ್ಯಾನಿಕ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಎಷ್ಟು ಬೇಕು ಅಷ್ಟೂ ಸಿಗುತ್ತೆ ಅಂತೇಳಿ. ಯಾವ ಪರಿಸ್ಥಿತಿ ಒಳಗಡೆಗೆ ಏನು ಕಾಂಗ್ರೆಸ್ ಪರಿಸ್ಥಿತಿಲಿ ಹೆಂಗಿತ್ತು? ಸಂಜೆ 8 ಗಂಟೆಗೆ ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡೋರು ಯಾರು? ಇದೇ ವೀರಪ್ಪ ಮೊಯ್ಲಿ ಅವರು ಮಾಡಿದ್ದು. ಯಾವ ವಾರ ನಡೀತಾ ಇತ್ತು ಅವಾಗ? ಹೇಳಿದ್ರಿ, ಮಾಡಿರ್ಲಿಲ್ಲ.
ಹೇಳಿದ್ರಿ. ಹೌದು, ಯಾಕೆ ಯಾವ ಪರಿಸ್ಥಿತಿ ಒಳಗಡೆಗೆ ಅಂದ್ರೆ ಇವತ್ತು ಸ್ಟಾಕ್ ಇರಲಿಲ್ಲ ಅಂತೇಳಿ. ಇವತ್ತೇನಾಗಿದೆ, ನಮಗೆ ಆಲ್ಮೋಸ್ಟ್ 3 ತಿಂಗಳಿಗಾಗೋಷ್ಟು ಸ್ಟಾಕ್ ಇದೆ. 3 ದೊಡ್ಡ ದೊಡ್ಡ ರಿಸರ್ವೈರ್ಗಳನ್ನ 2013 ಆದ್ಮೇಲೆ ಮಾಡಿದೀವಿ. ಬಯೋಗ್ಯಾಸ್ ಮಾಡಿದೀವಿ, 10% ಬಯೋಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಇವತ್ತು 5% ಆಫ್ ದ ಎಂಟೈರ್ ಏನು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಇದೆ ಅದರಿಂದ ಬಯೋಗ್ಯಾಸ್ ಇಂದ ಬರ್ತಿದೆ. 3 ಕಡೆಗೆ ಪಡೂರಲ್ಲಿ, ಮಂಗಳೂರಲ್ಲಿ, ವಿಶಾಖಪಟ್ಟಣದಲ್ಲಿ ದೊಡ್ಡ ದೊಡ್ಡ ರಿಸರ್ವೈರ್ಗಳಿದೆ. ಯಾವುದೇ ಕಾರಣಕ್ಕೂ ಭಾರತಕ್ಕೆ ಆ ಥರ ತೊಂದರೆ ಬರ್ತಕ್ಕಂಥ ಚಾನ್ಸಸ್ ಇಲ್ಲ. ನೋಡಿ, ಇರಾನ್ ವಿಚಾರದಲ್ಲಿ ನೀವು ಮಾತಾಡಿಲ್ಲ ಅಂತ ಹೇಳ್ತಾರೆ. 2013ರಲ್ಲಿ ಒಂದು INS ಶಾಂತಿ ಅಂತ ಹೇಳಿ ಒಂದು ಟ್ಯಾಂಕರ್ ಹೊಟ್ಟಿತ್ತು ಇರಾಕಿಂದ ಆಯಿಲ್ ತುಂಬಿಕೊಂಡು. ಇರಾನ್ ಅವರು ಅದ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅದನ್ನ ಏನೋ ಯಾವ ಕಾರಣ ಕೊಟ್ಟಿದ್ರು ಅವಾಗ, ಇರಾನಿಯನ್ ವಾಟರ್ನ ಪೊಲ್ಯೂಟ್ ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರು ಅಟ್ಯಾಕ್ ಮಾಡಿಕೊಂಡು ಅವರ ಸ್ಪೈಗಳು ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಹೋಯ್ತು. ಭಾರತದ ಸರ್ಕಾರ, UPA ಸರ್ಕಾರ ಉಸಿರು ಕಣ್ಣು ಮುಚ್ಕೊಂಡು ಕೂತಿತ್ತು. ನಮ್ಮ ಟ್ಯಾಂಕರ್ ಹಿಡಿದಿದ್ದಾರಲ್ಲ ಇರಾನ್ ಅವರು. ಆಮೇಲೆ UAE ಮತ್ತು ಅಮೆರಿಕ ಹೋಗಿ ಅದನ್ನು ಬಿಡಿಸ್ಬೇಕಾಯಿತು. ಅಂಥ ಪರಿಸ್ಥಿತಿಯಿಂದ ಇಟ್ಕೊಂಡು ಇವತ್ತು ವಾರ್ ನಡೀತಾ ಇದ್ರು ಕೂಡ ನಮ್ಮ ಫಾರಿನ್ ಮಿನಿಸ್ಟ್ರು 3 ಸಾವಿರ ಹತ್ರ ಫೋನ್ ಮಾತಾಡ್ತಾರೆ. ಯಾವುದೇ ಬೇರೆ ದೇಶಗಳಿಗೆ ಬಿಡಲೇ ಇಲ್ಲ ಅಂತ ಹೇಳಿದ್ರು ಕೂಡ 1-2 ಎಕ್ಸೆಪ್ಷನ್ ಬಿಟ್ಟರೆ ನಮ್ಮ ದೇಶದ ಹಡಗುಗಳಿಗೆ, ಭಾರತದ ಏನು ಧ್ವಜ ಇರ್ತಕ್ಕಂಥ ಹಡಗುಗಳಿಗೆ ಅಲ್ಲಿಂದ ಫ್ರೀ ಪ್ಯಾಸೇಜ್ ಸಿಗುತ್ತೆ ಅಂತ ಹೇಳಿದ್ರೆ ಸಿಕ್ಕಿಲ್ಲ. ಸಿಕ್ಕ ಮೇಲೆ ಇದನ್ನ ಶಬಾಷ್ಗಿರಿ ನಾವು ಹೇಳ್ತೀವಿ. ಸಿಕ್ಕ ಮೇಲೆ ಶಬಾಷ್ಗಿರಿ ಸರಿ, ಸರ್. ಆ 3 ಹೆಂಗ್ ಬಂದು ಅನ್ನೋದ್ರ ವಿವರಗಳನ್ನು ಇವತ್ತು 8ವರೆಗೆ ಹೇಳ್ತೀನಿ. ಹಾಗಾಗಿ ಈ 3 ಹೆಂಗ್ ಬಂದು ಅನ್ನೋ ವಿವರಗಳನ್ನು ಹೇಳ್ತೀನಿ. ಇರಾನು ಅಥವಾ ಅಟ್ಲೀಸ್ಟ್ IRGC ಅವರು ಹೌದು ನಾವು ಭಾರತದ ಹಡಗುಗಳನ್ನು ಮುಟ್ಟೋದಿಲ್ಲ, ಬಿಡ್ತೀವಿ ಅಂತ ಹೇಳಿದಾಗ ನಾನು ವಿದೇಶಾಂಗ ನೀತಿಗೆ ಶಬಾಷ್ಗಿರಿ ಅಂತೀನಿ, ಜೈಶಂಕರ್ಗೂ ಶಬಾಷ್ಗಿರಿ ಹೇಳ್ತೀನಿ. ಚರ್ಚೆ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. GK ಪ್ರಮೋದ್ ಅವರು ನಮ್ಮ ಜೊತೆಗಿದ್ದಾರೆ, ಹೋಟೆಲ್ ಇಂಡಸ್ಟ್ರಿನ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪ್ರಮೋದ್ ಸರ್, ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಹೇಳ್ತಾರೆ. ನೆಸೆಸಿಟಿ ಬಂದಿದೆ, LPG ಸಿಗ್ತಿಲ್ಲ. ಹೋಟೆಲ್ ಇಂಡಸ್ಟ್ರಿಗೆ ಬೇರೆ ದಾರಿಗಳಿಲ್ವಾ ಅಡುಗೆ ಮಾಡೋದಕ್ಕೆ? ಇಂಧನ ಮೂಲಗಳ ಬೇರೆ ದಾರಿಗಳು ಖಂಡಿತ ಇದೆ. ಇಲ್ಲಿ ಏನಾಗಿದೆ ಅಂದರೆ ಬರೀ ಹೋಟೆಲ್ ಇಂಡಸ್ಟ್ರಿ ಅನ್ನೋದು ಫ್ರಂಟ್ ಎಂಡ್ಗೆ ಕಾಣ್ತಾ ಇದೆ. ಸಪ್ಲೈ ಚೈನಲ್ಲಿ ನಾವು ಹೋಟೆಲ್ ಇಂಡಸ್ಟ್ರಿನ ತಗೊಳ್ದಾಗ ಹೋಟೆಲ್ ಇಂಡಸ್ಟ್ರಿಗೆ ಬರೋಂತಹ ಎಲ್ಲ ಕಚ್ಚಾ ವಸ್ತುಗಳು ಡೈರೆಕ್ಟಾಗಿ ರೈತನಿಂದ ಬರ್ತದೆ. ಇವಾಗ ನಾವು ಒಂದು 10 ಲೀಟ್ರು ನಮಗೆ ಪ್ರೊಕ್ಯೂರ್ಮೆಂಟು ಹೋಟೆಲಲ್ಲಿ, ಒಂದು ಹೋಟೆಲಲ್ಲಿ ಕಡಿಮೆ ಆದರೆ ಬೆಂಗಳೂರಲ್ಲಿ ಅಂದಾಜು 50,000 ಹೋಟೆಲ್ಗಳಿದೆ. ಅದನ್ನ ನೀವು ಕ್ಯುಮ್ಯುಲೇಟಿವ್ ಆಗಿ ತಗೊಂಡ್ರೆ LPG ಅಷ್ಟೇ ಮಾತಾಡ್ತಿದೀವಿ ರೀ. ನಾಳೆ ಹಾಲು ಕನ್ಸ್ಯೂಮ್ ಆಗದೆ ಇದ್ರೆ 20 ಹೈನುಗಾರರು ಏನ್ ಮಾಡ್ಬೇಕು? ತರಕಾರಿ ಕನ್ಸ್ಯೂಮ್ ಆಗದೆ ಇದ್ರೆ ರೈತ ಏನ್ ಮಾಡ್ಬೇಕು? ಗೋಬಿ. ಇವಾಗ ಇನ್ನೊಂದು ವಿಚಿತ್ರವಾದ ಸಂಗತಿ ಏನಂದ್ರೆ ಗ್ಯಾಸ್ ಜಾಸ್ತಿ ಕನ್ಸಂಪ್ಷನ್ ಆಗೋದು ಫರ್ಟಿಲೈಸರ್ ಇಂಡಸ್ಟ್ರಿಗೆ. ಇಲ್ಲಿ ಬರ್ತಿರೋ ವಿಚಾರ ನೋಡಿ, ಕಂಪ್ಯಾರಿಸನ್ ನೀವು ತಗೊಂಡಾಗ ಕಮರ್ಷಿಯಲ್ ಇರೋದು ಎಷ್ಟು? ಬರೀ 17% ನಾವು ಮಾತಾಡ್ತಾ ಇರೋದು. 13%, ಇವನ್ ಸ್ಟಿಲ್ ಲೆಸ್ ಸರ್. 13% ಅಲ್ಲ ಇಂಪಾರ್ಟೆಂಟ್. ಅದರದ್ದು ಇಂಪ್ಯಾಕ್ಟ್ ನಾವು ತಗೊಂಡಾಗ ರೈತರಿಗೆ ಸಪ್ಲೈ ಚೈನ್ ಇಂಪ್ಯಾಕ್ಟ್ ಒಂದು, ಆಮೇಲೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ನಮ್ಮಲ್ಲಿ ಈ ಭಾರತಾದ್ಯಂತ ನೀವು ಹೋಟೆಲ್ಗಳನ್ನ ತಗೊಂಡ್ರೆ, ನೀವು ನಮ್ಮ ಕರ್ನಾಟಕದಲ್ಲಿ 50,000 ಇದೆ ಅಂತ ನಾವು ಲೆಕ್ಕ ಹಾಕಿದ್ರೆ ಭಾರತಾದ್ಯಂತ 20 ಲಕ್ಷಕ್ಕೂ ಹೆಚ್ಚು ಹೋಟೆಲ್ಗಳಿದೆ. ಅದರಲ್ಲಿ ಕೆಲಸ ಮಾಡ್ತಿರುವಂತಹ 2 ಕೋಟಿ ಜನಸಂಖ್ಯೆ, ಇವರೆಲ್ಲ ಅನ್ಆರ್ಗನೈಸ್ ಸೆಕ್ಟರ್. ನಾವು ನಿಲ್ಸಿದ ಮೇಲೆ ಮತ್ತೆ ಚಾಲೂ ಮಾಡೋಕ್ಕಾಗಲ್ಲ. ನಿಲ್ಲಿಸ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ನಮ್ಮ ಸನ್ನಿವೇಶದಲ್ಲಿ ಏನಾಗುತ್ತೆ, ಆ ರಾಡೆಂಟ್ಗಳು, ಇಲಿಗಳು, ಜಿರ್ಲೆಗಳು ಒಂದು ಸತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.